ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಮುಂದೆ ಬರಲಿರುವಂತಹ KPTCL ಜೂನಿಯರ್ ಅಸಿಸ್ಟೆಂಟ್ಗೆ ಉಪಯುಕ್ತವಾಗುವಂತಹ ಮಹಾ ಸಂಚಿಕೆಯಾದಂತಹ 6 ಪ್ರಶ್ನೋತ್ತರಗಳನ್ನು 6 ಪ್ರಶ್ನೆ ಪತ್ರಿಕೆಗಳ ಒಂದು ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ಚರ್ಚಿಸಲಾಗುವುದು. ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ತಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಮೊದಲನೇ ಪ್ರಶ್ನೆ, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ 6 ಪ್ರಶ್ನೆ ಪತ್ರಿಕೆಗಳ ಒಂದು ಉತ್ತರವನ್ನು ಚರ್ಚಿಸುತ್ತೇನೆ. ಎಲ್ಲರೂ ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ. ಮೊದಲನೇ ಪ್ರಶ್ನೆ, ಇತ್ತೀಚೆಗೆ ಯಾವ ಜಿಲ್ಲೆಯಲ್ಲಿ ಕಪ್ಪೆಗಳ ಉತ್ಸವ ಜರುಗಿತು? ಇದಕ್ಕೆ ಸರಿಯಾದಂಥ ಉತ್ತರ ಶಿವಮೊಗ್ಗ, ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಎರಡನೇ ಪ್ರಶ್ನೆ, 1987ರ ಸೆಪ್ಟೆಂಬರ್ನಲ್ಲಿ ನಡೆದ ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಓಜೋನ್ ಪದರು ಸಂರಕ್ಷಣೆಗೆ, ಆಪ್ಷನ್ ಎ ಸರಿಯಾದಂಥ ಉತ್ತರ. ಮೂರನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಎಂದು ಹೊಂದಿಸಲಾಗಿದೆ? ಇದರಲ್ಲಿ ತಪ್ಪಾಗಿರುವಂತಹ ಹೇಳಿಕೆ ಯಾವುದಪ್ಪ ಅಂದರೆ ಅಂತಾರಾಷ್ಟ್ರೀಯ ಇ ತ್ಯಾಜ್ಯ ದಿನ ಜುಲೈ 29, ಇದು ತಪ್ಪಾಗಿರುವಂಥ ಒಂದು ಹೇಳಿಕೆಯಾಗಿದೆ. ನಾಲ್ಕನೇ ಪ್ರಶ್ನೆ, ಭಾರತ ಸರ್ಕಾರವು ಜಾರಿಗೊಳಿಸಿದ ಪ್ರಮುಖ ಯೋಜನೆಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಮೊದಲನೆಯದು ಪ್ರಾಜೆಕ್ಟ್ ಟೈಗರ್ ಅನ್ನೋದು ಮೊದಲನೇ ಯೋಜನೆ, ನಂತರ ಪ್ರಾಜೆಕ್ಟ್ ಮೊಸಳೆ ಇದು ಎರಡನೇ ಯೋಜನೆಯಾಗಿದೆ, ಮೂರನೇದು ಪ್ರಾಜೆಕ್ಟ್ ರೈನೋಸರ್ಸ್ ಇದು ಮೂರನೇ ಒಂದು ಯೋಜನೆಯಾಗಿದೆ, ನಾಲ್ಕನೇದು ಪ್ರಾಜೆಕ್ಟ್ ಲಯನ್ಸ್ ಅನ್ನೋದು ಸರಿಯಾದ ಉತ್ತರ, ಆಪ್ಷನ್ ಎ ಸರಿಯಾದಂಥ ಉತ್ತರ. ಐದನೇ ಪ್ರಶ್ನೆ, ಪರಿಸರ ಸಂರಕ್ಷಣೆ ಸುಧಾರಣೆ ಹಾಗೂ ಅರಣ್ಯ ವನ್ಯಜೀವಿಗಳ ಸಂರಕ್ಷಣೆ ಮಾಡಬೇಕೆಂದು ಭಾರತ ಸಂವಿಧಾನದ ಯಾವ ವಿಧಿಯಲ್ಲಿ ತಿಳಿಸಲಾಗಿದೆ? ಪರಿಸರ ಸಂರಕ್ಷಣೆ ಸುಧಾರಣೆಯನ್ನು ಯಾವ ವಿಧಿ ಅಂದರೆ ವಿಧಿ 48A ವಿಧಿ ತಿಳಿಸಲಾಗಿದೆ. ಆರನೇ ಪ್ರಶ್ನೆ, ನವದೆಹಲಿಯಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿರುವ ಭಾರತೀಯ ವಿದೇಶಾಂಗ ತರಬೇತಿ IFS ಸಂಸ್ಥೆಗೆ ಯಾರ ಹೆಸರಿಂದ ನಾಮಕರಣ ಮಾಡಿದ್ದಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸುಷ್ಮಾ ಸ್ವರಾಜ್. ಏಳನೇ ಪ್ರಶ್ನೆ, 2021ನೇ ಸಾಲಿನ ಪರ್ಯಾಯ ನೊಬೆಲ್ ಪ್ರಶಸ್ತಿಯಾದ ರೈಟ್ ಲವ್ಲಿಹುಡ್ ಪ್ರಶಸ್ತಿಗೆ ಭಾಜನನಾದ ಭಾರತೀಯ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಲೈಫ್ ಸಂಸ್ಥೆ ಅನ್ನೋದು ಇದು ರೈಟ್ ಲವ್ಲಿಹುಡ್ ಪ್ರಶಸ್ತಿಗೆ ಭಾಜನವಾಗಿರುವಂಥ ಭಾರತೀಯ ಸಂಸ್ಥೆಯಾಗಿದೆ. ಎಂಟನೇ ಪ್ರಶ್ನೆ, ಭಾರತದಲ್ಲಿ ಸುಸ್ಥಿರ ಅಭಿವೃದ್ಧಿ SDG ಗುರಿಗಳನ್ನು ಅನುಷ್ಠಾನಗೊಳಿಸುವ ಸಂಸ್ಥೆ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ನೀತಿ ಆಯೋಗ. ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಚಿಪ್ಕೋ ಚಳವಳಿ ಸುಂದರ್ಲಾಲ್ ಬಹುಗುಣ್, ಅಪ್ಪಿಕೋ ಚಳವಳಿ ಪಾಂಡುರಂಗ ಹೆಗಡೆ, ನರ್ಮದಾ ಬಚಾವೋ ಆಂದೋಲನ ಮೇಧಾ ಪಾಟ್ಕರ್. ಇಲ್ಲಿ ಕೊಟ್ಟಿರುವಂತಹ 3 ಹೇಳಿಕೆಗಳು ಸರಿಯಾಗಿದ್ದಾವೆ, ಆಪ್ಷನ್ ಡಿ ಸರಿಯಾದಂಥ ಉತ್ತರ. 10ನೇ ಪ್ರಶ್ನೆ, 1991ರಲ್ಲಿ ಜಗತ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಗಾಲದ ತೆರಿಗೆಯನ್ನು ವಿಧಿಸಿದ ದೇಶ ಯಾವುದು? ಇಂಗಾಲ ತೆರಿಗೆಯನ್ನು ವಿಧಿಸಿದಂಥ ದೇಶ ಫಿನ್ಲ್ಯಾಂಡ್, ಆಪ್ಷನ್ ಎ ಸರಿಯಾದಂಥ ಉತ್ತರ. 11ನೇ ಪ್ರಶ್ನೆ, ಬ್ರಾಗ್ ಸ್ಪೆಕ್ಟ್ರೋಮೀಟರ್ ಈ ಕೆಳಗಿನ ಯಾವುದನ್ನು ಅಳೆಯಲು ಉಪಯೋಗಿಸುತ್ತಾರೆ? ಆಪ್ಷನ್ ಬಿ ಕ್ಷ ವಿಕಿರಣಗಳ ತರಂಗ ದೂರವನ್ನು ಅಳೆಯಲು ಬ್ರಾಗ್ ಸ್ಪೆಕ್ಟ್ರೋಮೀಟರ್ ಅನ್ನು ಬಳಸುತ್ತಾರೆ. 12ನೇ ಪ್ರಶ್ನೆ, ವರ್ಲ್ಡ್ ಹೆರಿಟೇಜ್ ಔಟ್ಲುಕ್ ಎಂಬ ವರದಿಯನ್ನು ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು? ಆಪ್ಷನ್ ಸಿ ಸರಿಯಾದಂಥ ಉತ್ತರ IUCN. 13ನೇ ಪ್ರಶ್ನೆ, UNTAD ವಿಶ್ವಸಂಸ್ಥೆ ವ್ಯಾಪಾರ ಮತ್ತು ಅಭಿವೃದ್ಧಿ ಕಾನ್ಫರೆನ್ಸ್ ಸಂಸ್ಥೆಯಿಂದ ಬಿಡುಗಡೆಯಾದ ವಿದೇಶಿ ನೇರ ಬಂಡವಾಳ FDI ಹೂಡಿಕೆಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ ಎ 7ನೇ ಸ್ಥಾನದಲ್ಲಿದೆ. 14ನೇ ಪ್ರಶ್ನೆ, ಮೂಲ ಕೈಗಾರಿಕೆ ವಲಯದಲ್ಲಿ ಕಂಡುಬರುವ ವಸ್ತುಗಳನ್ನು ಗುರುತಿಸಿ. ಇಲ್ಲಿ ಕೊಟ್ಟಿರುವಂಥ ಎಲ್ಲ ವಸ್ತುಗಳು ಇವು ಮೂಲ ಕೈಗಾರಿಕೆಯಲ್ಲಿ ಕಂಡುಬರುವಂಥ ವಸ್ತುಗಳು. ಕಚ್ಚಾ ತೈಲ ಇರ್ಬೋದು, ಸಿಮೆಂಟ್, ರಸಗೊಬ್ಬರ, ನೈಸರ್ಗಿಕ ಅನಿಲ, ಈ ಎಲ್ಲವೂ ಮೇಲಿನ ಎಲ್ಲವೂ ಸರಿ. 15ನೇ ಪ್ರಶ್ನೆ, ಮಾನವನಲ್ಲಿರುವ ಪ್ಯಾರಾಥೈರಾಯ್ಡ್ ಗ್ರಂಥಿಯು ರಕ್ತದಲ್ಲಿ ಕಂಡುಬರುವ ಯಾವ ಅಂಶಗಳನ್ನು ನಿಯಂತ್ರಿಸುತ್ತದೆ ಅಂದರೆ ಆಪ್ಷನ್ ಎ ಕ್ಯಾಲ್ಸಿಯಂ ಮತ್ತು ಫಾಸ್ಫೇಟ್. 16ನೇ ಪ್ರಶ್ನೆ, ಉತ್ತರ ಅಮೆರಿಕ ಖಂಡದ ಅತಿ ದೊಡ್ಡ ದ್ವೀಪ ಯಾವುದು? ಉತ್ತರ ಅಮೆರಿಕ ಖಂಡದ ಅತಿ ದೊಡ್ಡ ದ್ವೀಪ ಗ್ರೀನ್ಲ್ಯಾಂಡ್ ಅನ್ನೋದು. 17ನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಹಲ್ಲಿನ ಅಧ್ಯಯನ ಸೌರಾಲಜಿ, ಹಲ್ಲಿಗಳ ಅಧ್ಯಯನ ಸೌರಾಲಜಿ, ಹಲ್ಲುಗಳ ಅಧ್ಯಯನ ಒಡಂಟಾಲಜಿ, ಪಾಚಿಗಳ ಅಧ್ಯಯನ ಸೈಕಾಲಜಿ, ಶಿಲೀಂಧ್ರಗಳ ಅಧ್ಯಯನ ಮೈಕಾಲಜಿ.
ಮೇಲಿನ ಎಲ್ಲವೂ ಸರಿಯಾದಂಥ ಉತ್ತರ. 18ನೇ ಪ್ರಶ್ನೆ, ಮುದ್ರಾ ಬ್ಯಾಂಕಿನ ಕೇಂದ್ರ ಕಚೇರಿ ಎಲ್ಲಿದೆ? ಆಪ್ಷನ್ ಬಿ, ಮುಂಬೈನಲ್ಲಿದೆ. 19ನೇ ಪ್ರಶ್ನೆ, ಸರ್ಕಾರದ ಸೇವೆಯಲ್ಲಿರುವ ಮಹಿಳೆಯರಿಗೆ ಮಾತೃತ್ವ ರಜೆ ಅವಧಿ ಎಷ್ಟು ದಿನಗಳ ಕಾಲ ನೀಡಲಾಗುತ್ತದೆ? ಆಪ್ಷನ್ ಸಿ, 26 ವಾರಗಳ ಕಾಲ ನೀಡುತ್ತಾರೆ. 20ನೇ ಪ್ರಶ್ನೆ, ಇತ್ತೀಚೆಗೆ ನರೇಂದ್ರ ಮೋದಿ ಅವರು 89ನೇ ಸಾಲಿನ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ನಡೆಸಿದರು. ಹಾಗಾದರೆ ಇದು ಆರಂಭಗೊಂಡ ವರ್ಷ ಯಾವುದು? ಅಂದರೆ ಅಕ್ಟೋಬರ್ 3, 2014ರಂದು ಮನ್ ಕಿ ಬಾತ್ ಅನ್ನೋ ಒಂದು ಕಾರ್ಯಕ್ರಮವನ್ನು ನರೇಂದ್ರ ಮೋದಿ ಅವರು ಉದ್ಘಾಟಿಸಿದರು. 21ನೇ ಪ್ರಶ್ನೆ, ಹೆಣ್ಣು ಮಕ್ಕಳ ವಿವಾಹಕ್ಕೆ ಕನಿಷ್ಠ ವಯಸ್ಸು 18ರಿಂದ 20ಕ್ಕೆ ಹೆಚ್ಚಳ ಮಾಡಲು ಕೇಂದ್ರ ಸರ್ಕಾರ ನೇಮಿಸಿದ ಸಮಿತಿಯ ಮುಖ್ಯಸ್ಥರು ಯಾರು? ಅಂದರೆ ಆಪ್ಷನ್ ಬಿ, ಜಯ ಜೇಟ್ಲೆ ಸಮಿತಿ. 22, ಅಮೆರಿಕದ ಯಾವ ನಗರದಲ್ಲಿ ಹೌಡಿ ಮೋದಿ ಎಂಬ ಕಾರ್ಯಕ್ರಮವನ್ನು ಜರುಗಿತು? ಟೆಕ್ಸಾಸ್ ಅನ್ನೋ ಒಂದು ಪ್ರದೇಶದಲ್ಲಿ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. 23ನೇ ಪ್ರಶ್ನೆ, ಉಡಾನ್ ಯೋಜನೆಯ ಮುಖ್ಯ ಉದ್ದೇಶವೇನು? ಉಡಾನ್ ಯೋಜನೆಯ ಮುಖ್ಯ ಉದ್ದೇಶ ಸೌಲಭ್ಯ ಹೆಣ್ಣು ಮಕ್ಕಳ ತಾಂತ್ರಿಕ ಶಿಕ್ಷಣಕ್ಕೆ ಉತ್ತೇಜನ ನೀಡುವುದು. ಇದಕ್ಕೆ ತಪ್ಪಾಗಿದೆ. ಉಡಾನ್ ಯೋಜನೆಯ ಮುಖ್ಯ ಉದ್ದೇಶ ಅಂದರೆ ನಾಗರಿಕ ವಿಮಾನಯಾನ ಸೌಲಭ್ಯವನ್ನು ಕಲ್ಪಿಸುವುದು. ಆಪ್ಷನ್ ಎ ಸರಿಯಾದಂಥ ಉತ್ತರ. ಆಪ್ಷನ್ ಬಿ ತಪ್ಪಾಗಿದೆ. 24ನೇ ಪ್ರಶ್ನೆ, ದೇಶದಲ್ಲಿ 24x7 ಕುಡಿಯುವ ನೀರು ಪೂರೈಸಿದ ಮೊದಲ ನಗರ ಯಾವುದು? ಪೂರಿ ನಗರ, ಒರಿಸ್ಸಾ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 25ನೇ ಪ್ರಶ್ನೆ, ಭೂಮಿ ಮತ್ತು ಸೂರ್ಯನ ನಡುವೆ ಸರಾಸರಿ ಅಂತರವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಆಸ್ಟ್ರಾನಮಿಕಲ್ ಯೂನಿಟ್ ಅಂತ ಕರೆಯುತ್ತಾರೆ. 26ನೇ ಪ್ರಶ್ನೆ, ಫೀಮಾ FEMA ಅನ್ನು ವಿಸ್ತರಿಸಿ ಅಂತ ಐತಿ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಂತ. ಫೀಮಾ ಅಂದರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್. ಆಪ್ಷನ್ ಎ ಸರಿಯಾದಂಥ ಉತ್ತರ. 27ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಿಸಲಾಗಿದೆ? ಪ್ರವೀಣ್ ಅರಸ್ ಸ್ವಿಮ್ಮಿಂಗ್, ಇದು ತಪ್ಪಾಗಿರುವಂಥ ಹೇಳಿಕೆ. ಆಸ್ಮಿತಾ ಚಾಲಿಹಾ ಬ್ಯಾಡ್ಮಿಂಟನ್, ಮೆಹುಲಿ ಘೋಷ್ ಶೂಟಿಂಗ್, ಲವ್ಲಿನಾ ಬೋರ್ಗೊಹೈನ್ ಬಾಕ್ಸಿಂಗ್. ಇವು ಸರಿಯಾದಂಥ ಉತ್ತರ. ತಪ್ಪಾಗಿರೋದು ಪ್ರವೀಣ್ ಅರಸ್ ಸ್ವಿಮ್ಮಿಂಗ್ ಅನ್ನೋದು ಇದು ತಪ್ಪಾಗಿದೆ. 28ನೇ ಪ್ರಶ್ನೆ, ವಿದೇಶಿ ಹೂಡಿಕೆ ಎಂಬ ವಿಷಯವು ಈ ಕೆಳಗಿನ ಪಟ್ಟಿಯಲ್ಲಿದೆ. ವಿದೇಶಿ ಹೂಡಿಕೆ ಅನ್ನೋದು ಆಪ್ಷನ್ ಎ ಕೇಂದ್ರ ಪಟ್ಟಿಯಲ್ಲಿ ಬರುತ್ತದೆ. 29ನೇ ಪ್ರಶ್ನೆ, ವಿಶ್ವ ಆರ್ಥಿಕ ವೇದಿಕೆಯಿಂದ ಇತ್ತೀಚೆಗೆ ಪ್ರಕಟವಾದ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಸೂಚ್ಯಂಕದಲ್ಲಿ ಕೊನೆಯ ಸ್ಥಾನದಲ್ಲಿರುವ ರಾಷ್ಟ್ರ ಯಾವುದು? ಚಾದ್ ಅನ್ನೋದು ಇದು ಕೊನೆಯ ಒಂದು ಸ್ಥಾನದಲ್ಲಿರುವಂಥ ರಾಷ್ಟ್ರವಾಗಿದೆ. 30ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಕೊಟ್ಟಿರುವಂಥ 1, 2, 3 ಹೇಳಿಕೆ ಸರಿಯಾಗಿದೆ. ವಿಶ್ವ ಥೈರಾಯ್ಡ್ ದಿನ ಮೇ 25, ವಿಶ್ವ ಆಹಾರ ದಿನ ಅಕ್ಟೋಬರ್ 16, ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆ ದಿನ ಮೇ 22. ಈ 3 ಅಂಶಗಳು ಸರಿಯಾಗಿದೆ. 4ನೇ ಅಂಶ ತಪ್ಪಾಗಿದೆ. 31ನೇ ಪ್ರಶ್ನೆ, ಈ ಕೆಳಗಿನ ಯಾವ ವಲಯವು ಅತಿ ಹೆಚ್ಚು ವಿದೇಶಿ ನೇರ ಹೂಡಿಕೆ FDIಯನ್ನು ಆಕರ್ಷಿಸಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಮೇಲಿನ ಎಲ್ಲವೂ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 32ನೇ ಪ್ರಶ್ನೆ, ವಿನಯ್ ಕುಮಾರ್ ಸಕ್ಸೇನಾ ಅವರು ಯಾವ ಕೇಂದ್ರಾಡಳಿತ ಪ್ರದೇಶದ ನೂತನ ಗವರ್ನರ್ ಜನರಲ್ ಆಗಿ ನೇಮಕಗೊಂಡಿದ್ದಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದೆಹಲಿ. 33ನೇ ಪ್ರಶ್ನೆ, ಏಡ್ಸ್ ರೋಗದ ಕುರಿತು ಅರಿವು ಮೂಡಿಸಲು ಬಳಸುವ ಸಂಕೇತ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ರೆಡ್ ರಿಬ್ಬನ್. ಆರೆಂಜ್ ರಿಬ್ಬನ್ ಅಲ್ಲ, ಅದು ರೆಡ್ ರಿಬ್ಬನ್ ಅನ್ನೋದು. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 34ನೇ ಪ್ರಶ್ನೆ, ಭಾರತದ 52ನೇ ಹುಲಿ ಸಂರಕ್ಷಣಾ ತಾಣ ಯಾವುದು? ರಾಮ್ಗರ್ ವಿಶ್ವ ದಾರಿ ಹುಲಿ ಸಂರಕ್ಷಣಾ ತಾಣ, ರಾಜಸ್ಥಾನ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 35ನೇ ಪ್ರಶ್ನೆ, ಸಂತೋಷ್ ಟ್ರೋಫಿ ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಆಪ್ಷನ್ ಎ ಫುಟ್ಬಾಲ್. 36ನೇ ಪ್ರಶ್ನೆ, ಈ ಕೆಳಗಿನ ಯಾರನ್ನು ಲೈಟ್ ಆಫ್ ಏಷ್ಯಾ ಎಂದು ಕರೆಯುತ್ತಾರೆ? ಸಿದ್ಧಾರ್ಥ ಅಥವಾ ಗೌತಮ ಬುದ್ಧ? ಆಪ್ಷನ್ ಬಿ ಸರಿಯಾದಂಥ ಉತ್ತರ. 37ನೇ ಪ್ರಶ್ನೆ, 2022ರ ಬ್ರೆಜಿಲ್ ದೇಶದ ಆತಿಥ್ಯ ನಡೆಸಿದ ಬೇಸಿಗೆ ಕ್ರೀಡಾ ಒಲಿಂಪಿಕ್ಸ್ನಲ್ಲಿ ಭಾರತ ರಾಷ್ಟ್ರವು ಎಷ್ಟು ಚಿನ್ನದ ಪದಕಗಳನ್ನು ಗೆದ್ದಿದೆ? ಅಂದರೆ 8. ಆಪ್ಷನ್ ಡಿ ಸರಿಯಾದಂಥ ಉತ್ತರ.
38ನೇ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ರಾಜ್ಯದ ನಾಗರಿಕ ದೂರು ಪರಿಹಾರಕ್ಕಾಗಿ ಲೋಕಮಿಲ್ನ ಎಂಬ ಕಾರ್ಯಕ್ರಮವನ್ನು ಆರಂಭಿಸಿದೆ? ಆಪ್ಷನ್ ಸಿ, ಪಂಜಾಬ್ ರಾಜ್ಯ ಸರ್ಕಾರ. 39ನೇ ಪ್ರಶ್ನೆ, ಇತ್ತೀಚೆಗೆ ಫೋರ್ಬ್ಸ್ ನಿಯತಕಾಲಿಕ ವರದಿ ಪ್ರಕಾರ 2022 ವರ್ಷದ ಅತ್ಯಂತ ಹೆಚ್ಚು ಸಂಭಾವನೆ ಪಡೆಯುವ ಅಥ್ಲೆಟಿಕ್ ಯಾರು ಅಂತ ಇದೆ. ಲಿಯೋನೆಲ್ ಮೆಸ್ಸಿ. ಆಪ್ಷನ್ ಎ ಸರಿಯಾದಂಥ ಉತ್ತರ. 40ನೇ ಪ್ರಶ್ನೆ, ಪರಮಾಣುವಿನ ಬಹುತೇಕ ದ್ರವ್ಯರಾಶಿಯು ಬೀಜ ನ್ಯೂಕ್ಲಿಯಸ್ನಲ್ಲಿ ಕಂಡುಬರುತ್ತದೆ ಎಂದು ಪ್ರತಿಪಾದಿಸಿದವರು ಯಾರು ಅಂದರೆ ರುದರ್ಫರ್ಡ್ ಅವರು ಇದನ್ನು ಪ್ರತಿಪಾದನೆ ಮಾಡಿದ್ದಾರೆ. 41ನೇ ಪ್ರಶ್ನೆ, ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪ್ಲಾಸ್ಟಿಕ್ ನಿಷೇಧಿಸಿದ ರಾಜ್ಯ ಯಾವುದು? ಪ್ಲಾಸ್ಟಿಕ್ ನಿಷೇಧವನ್ನು ಮಾಡಿದಂತಹ ರಾಜ್ಯ ಮಹಾರಾಷ್ಟ್ರ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 42ನೇ ಪ್ರಶ್ನೆ, ಅರಿಜೋನಾ ಮರುಭೂಮಿ ಕಂಡುಬರುವ ರಾಷ್ಟ್ರ ಯಾವುದು? ಅರಿಜೋನ್ ಮರುಭೂಮಿ ಕಂಡುಬರುವಂಥ ರಾಷ್ಟ್ರ ಆಪ್ಷನ್ ಎ ಮೆಕ್ಸಿಕೋ. 43ನೇ ಪ್ರಶ್ನೆ, ಭಾರತ ಸಂವಿಧಾನದಲ್ಲಿರುವ ಸಂಸತ್ತಿನ ಜಂಟಿ ಸದನ ವಿಷಯವನ್ನು ಯಾವ ದೇಶ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಅಂದರೆ ಆಸ್ಟ್ರೇಲಿಯಾ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 44ನೇ ಪ್ರಶ್ನೆ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಂವಿಧಾನಿಕ ಸ್ಥಾನಮಾನ ನೀಡಿದ ತಿದ್ದುಪಡಿ ಯಾವುದು ಅಂದರೆ 102. ಆಪ್ಷನ್ ಎ ಸರಿಯಾದಂಥ ಉತ್ತರ. 45ನೇ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಶಿವಕುಮಾರ್ ಶರ್ಮಾರವರು ಈ ಕೆಳಗಿನ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಇವರು ಸಂಗೀತದ ಸಂತೂರ್ ವಾದಕರು. 46ನೇ ಪ್ರಶ್ನೆ, ದೇಣಿಗೆ ಎಂಬ ಗೋತಳಿಯು ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಕಂಡುಬರುತ್ತದೆ? ದೇವಣಿ ಎಂಬ ಗೋತಳಿ. ದೇವಣಿ ಎಂಬ ಗೋತಳಿಯು ಇದು ಬೀದರ್ ಜಿಲ್ಲೆಯಲ್ಲಿ ಕಂಡುಬರುತ್ತದೆ. ಆಪ್ಷನ್ ಡಿ. 47ನೇ ಪ್ರಶ್ನೆ, ಸರ್ ಸಿ ವಿ ರಾಮನ್ ಅವರಿಗೆ ಬೆಳಕಿನ ಚದುರುವಿಕೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವ ವರ್ಷದಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ನೀಡಲಾಗಿದೆ? ಆಪ್ಷನ್ ಬಿ 1930. 48ನೇ ಪ್ರಶ್ನೆ, ಇಸ್ರೇಲ್ ದೇಶದ ಅಭಿವೃದ್ಧಿಪಡಿಸಿದ ಪೆಗಾಸಸ್ ಎಂಬ ಬೇಹುಗಾರಿಕೆಯ ಸಾಫ್ಟ್ವೇರ್ ಕುರಿತು ತನಿಖೆ ಮಾಡಲು ನೇಮಕಗೊಂಡ ಸಮಿತಿ ಯಾವುದು? ಆರ್ ವಿ ರವಿಚಂದ್ರನ್ ಸಮಿತಿ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 49ನೇ ಪ್ರಶ್ನೆ, ಶುಷ್ಕ ಮಂಜುಗಡ್ಡೆಯನ್ನು ಯಾವ ಅನಿಲ ಸಾಂದ್ರೀಕರಿಸುತ್ತದೆ? ಶುಷ್ಕ ಮಂಜುಗಡ್ಡೆಯನ್ನು ಇಂಗಾಲದ ಡೈಆಕ್ಸೈಡ್ ಸಾಂದ್ರೀಕರಿಸುತ್ತದೆ. ಆಪ್ಷನ್ ಎ ಸರಿಯಾದಂಥ ಉತ್ತರ. 50ನೇ ಪ್ರಶ್ನೆ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯವು ಜಾರಿಗೆ ತಂದಿರುವ ಜೆಮ್ ಪೋರ್ಟಲ್ ಉದ್ದೇಶವೇನು? ಇದಕ್ಕೆ ಸರಿಯಾದಂಥ ಉತ್ತರ ಮೇಲಿನ ಯಾವುದೂ ಅಲ್ಲ. ಇಲ್ಲಿ ಕೊಟ್ಟಿರುವಂಥ ಯಾವ ಹೇಳಿಕೆಯೂ ಸರಿಯಲ್ಲ. 51ನೇ ಪ್ರಶ್ನೆ, ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಯಾರು? ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಆಪ್ಷನ್ ಬಿ ಶಂಕರಾಚಾರ್ಯರು. 52, ಭಾರತ UK ಸಾಂಸ್ಕೃತಿಕ ವೇದಿಕೆಯ ರಾಯಭಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಸಾಂಸ್ಕೃತಿಕ ರಾಯಭಾರಿಯಾಗಿ ಪ್ರಿಯಾಂಕಾ ಚೋಪ್ರಾ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 53ನೇ ಪ್ರಶ್ನೆ, ಉಗುರುಗಳಲ್ಲಿ ಬಣ್ಣವನ್ನು ತೆಗೆಯಲು ಬಳಸುವ ರಾಸಾಯನಿಕ ವಸ್ತು ಅಸಿಟೋನ್. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 54ನೇ ಪ್ರಶ್ನೆ, ನವೋದಯ ಮತ್ತು ಸ್ವಾವಲಂಬಿ ಆ್ಯಪ್ಗಳನ್ನು ಬಿಡುಗಡೆ ಮಾಡಿದ ಕರ್ನಾಟಕ ಸರ್ಕಾರದ ಸಚಿವಾಲಯ ಯಾವುದು? ನವೋದಯ ಮತ್ತು ಸ್ವಾವಲಂಬಿ ಅನ್ನೋದು ಇದು ಕಂದಾಯ ಸಚಿವಾಲಯ ಬಿಡುಗಡೆ ಮಾಡಿರುವಂಥ ಒಂದು ಆ್ಯಪ್ ಆಗಿದೆ. 55ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಬೃಹತ್ ಕತ್ತೆಗಳ ಸಾಗಾಣಿಕೆ ಮತ್ತು ತರಬೇತಿ ಕೇಂದ್ರ ಎಲ್ಲಿ ಸ್ಥಾಪಿಸಲಾಗಿದೆ? ಆಪ್ಷನ್ ಸಿ ದಕ್ಷಿಣ ಕನ್ನಡ. 56, ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಯಾವ ವರ್ಷದಲ್ಲಿ ಮೊದಲ ಬಾರಿಗೆ ಪ್ರದಾನ ಮಾಡಲಾಯಿತು ಅಂದರೆ ಆಪ್ಷನ್ ಬಿ 1991-92. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ. ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಎಲ್ಲರೂ ತಪ್ಪದೆ ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕ್ ಶೇರ್ ಮಾಡಿ. 57ನೇ ಪ್ರಶ್ನೆ, 2022 ಸಾಲಿನ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನದ ಧ್ಯೇಯ ವಾಕ್ಯವೇನು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಯೂನಿವರ್ಸಲ್ ಸೋಷಿಯಲ್ ಪ್ರೊಟೆಕ್ಷನ್ ಟು ಚೈಲ್ಡ್ ಲೇಬರ್ ಅನ್ನೋದು. ಆಪ್ಷನ್ ಎ ಸರಿಯಾದಂಥ ಉತ್ತರ. 58ನೇ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ತನ್ನ ರಾಜ್ಯದ ಚಿಟ್ಟೆಯನ್ನು ಬ್ಲೂ ಡ್ಯೂಕ್ ಎಂದು ಘೋಷಿಸಿದೆ? ಬ್ಲೂ ಡ್ಯೂಕ್ ಅನ್ನೋದು ಸಿಕ್ಕಿಂ ರಾಜ್ಯದ ಒಂದು ರಾಜ್ಯ ಚಿಟ್ಟೆಯಾಗಿದೆ. 59, DRDO ನಿರ್ಮಿಸಿರುವ ಅಸ್ತ್ರ MK-1 ಕ್ಷಿಪಣಿಯ ವ್ಯಾಪ್ತಿ ಎಷ್ಟು ಅಂದರೆ
110 ಕಿಲೋಮೀಟರ್. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 60ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಸುರಿಸುವ ಮಾರುತ ಯಾವುದು ಅಂದರೆ ನೈಋತ್ಯ ಮಾನ್ಸೂನ್ ಮಾರುತಗಳು. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 61 ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ವಿಂಡೋಸ್ 10 ಸಿಸ್ಟಮ್ ಸಾಫ್ಟ್ವೇರ್ ಆಗಿದೆ, ಆಂಟಿವೈರಸ್ ಯುಟಿಲಿಟಿ ಸಾಫ್ಟ್ವೇರ್ ಆಗಿದೆ, MS ಆಫೀಸ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿದೆ, ಇಂಟರ್ನೆಟ್ ಎಕ್ಸ್ಪ್ಲೋರ್ ಇದು ಬ್ರೌಸರ್ ಆಗಿದೆ. 62ನೇ ಪ್ರಶ್ನೆ, MS ಪವರ್ ಪಾಯಿಂಟ್ನಲ್ಲಿರುವ ಗರಿಷ್ಠ ಝೂಮ್ ಶೇಕಡಾವಾರು ಎಷ್ಟು ಅಂದರೆ ಆಪ್ಷನ್ ಡಿ 400. 63ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಬೈನರಿ ಸಂಖ್ಯೆಯಲ್ಲ ಅಂದರೆ 2021 ಅನ್ನೋದು ಇದು ಬೈನರಿ ಸಂಖ್ಯೆ ಅಲ್ಲ. 64ನೇ ಪ್ರಶ್ನೆ, MS ಪವರ್ ಪಾಯಿಂಟ್ನಲ್ಲಿ ಕೀಬೋರ್ಡ್ ಯಾವ ಕೀಲಿಯನ್ನು ವ್ಯೂ ಸ್ಲೈಡ್ಗೆ ಬಳಸಲಾಗುತ್ತದೆ ಅಂದರೆ ವ್ಯೂ ಸ್ಲೈಡ್ಗೆ F5 ಅನ್ನೋ ಫಂಕ್ಷನ್ ಕೀಯನ್ನು ಬಳಸ್ತಾರೆ. 65 ಈ ಕೆಳಗಿನವುಗಳಲ್ಲಿ ಯಾವುದು ಔಟ್ಪುಟ್ ಡಿವೈಸ್ನ ಸಾಧನ ಅಲ್ಲ. ಸ್ಕ್ಯಾನರ್ ಅನ್ನೋದು ಇದು ಔಟ್ಪುಟ್ ಡಿವೈಸ್ನ ಸಾಧನ ಅಲ್ಲ. 66ನೇ ಪ್ರಶ್ನೆ, ಅಸೆಂಬ್ಲಿ ಭಾಷೆಯಲ್ಲಿ ಬಳಸುವ ಟ್ರಾನ್ಸ್ಲೇಟಿವ್ ಪ್ರೋಗ್ರಾಮ್ ಅನ್ನು ಹೀಗೆನ್ನುತ್ತಾರೆ ಅಸೆಂಬ್ಲರ್ ಅಂತ ಕರೀತಾರೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 67 ಈ ಕೆಳಗಿನ ಯಾವುದು ಸರ್ಚ್ ಎಂಜಿನ್ ಆಗಿರುವುದಿಲ್ಲ. ಫೈರ್ಬಾಕ್ಸ್ ಅನ್ನೋದು ಇದು ಸರ್ಚ್ ಇಂಜಿನ್ ಆಗಿರುವುದಿಲ್ಲ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 68 ಇಂಟರ್ನೆಟ್ನೊಂದಿಗೆ ನಿಮ್ಮ ಕಂಪ್ಯೂಟರನ್ನು ಸಂಪರ್ಕ ಕಲ್ಪಿಸುವ ಡಿವೈಸ್ ಯಾವುದು ಅಂದರೆ ಮೋಡೆಮ್. ಮಾಡ್ಯುಲೇಷನ್ ಅಂಡ್ ಡಿಮೋಡ್ಯುಲೇಷನ್ ಅಂತ ಕರೀತಾರೆ. 69 ಮೈಕ್ರೋ ಪ್ರೊಸೆಸರ್ ಆಧಾರಿತ ವಸ್ತುಗಳನ್ನು ಬಳಸುವ ಸಾಫ್ಟ್ವೇರ್ ಡ್ಯಾಶ್ ಎಂದು ಕರೆಯಲಾಗುತ್ತದೆ ಅಂದರೆ ಅಸೆಂಬ್ಲಿ ಭಾಷೆ ಅಂತ ಕರೀತಾರೆ. ಆಪ್ಷನ್ ಎ ಸರಿಯಾದಂಥ ಉತ್ತರ. 70ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸಾಮಾಜಿಕ ಮಾಧ್ಯಮಗಳ ನಮೂನೆಯಾಗಿವೆ. ಸಾಮಾಜಿಕ ಮಾಧ್ಯಮಗಳು ಫೇಸ್ಬುಕ್, ಟ್ವಿಟರ್, ಲಿಂಕ್ಡ್ ಇವೆಲ್ಲ ಇಮೇಲ್ನ ಎಲ್ಲವೂ ಸರಿಯಾದಂಥ ಉತ್ತರ. 71 ಇಂಟರ್ನೆಟ್ನ ಪಿತಾಮಹ ಯಾರು. ಸ್ಟೀವನ್ ಜಾಬ್ಸ್ ಅನ್ನೋದು ಇಂಟರ್ನೆಟ್ನ ಪಿತಾಮಹರಾಗಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಚಾರ್ಲ್ಸ್ ಬ್ಯಾಬೇಜ್. ಸ್ಟೀವನ್ ಜಾಬ್ಸ್ ಅಲ್ಲ, ಚಾರ್ಲ್ಸ್ ಬ್ಯಾಬೇಜ್ ಆಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಎಲ್ಲರೂ ಕಮೆಂಟ್ ಮಾಡಿ. 72 ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಸಲಾಗಿದೆ ಅಂದರೆ 1 KBಗೆ 1024 ಬೈಟ್ಸ್. 73ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಹಾರ್ಡ್ವೇರ್ ಅಲ್ಲ ಅಂದರೆ MS ಎಕ್ಸೆಲ್ ಅನ್ನೋದು ಇದು ಕಂಪ್ಯೂಟರ್ನ ಹಾರ್ಡ್ವೇರ್ ಅಲ್ಲ. 74ನೇ ಪ್ರಶ್ನೆ, ಆದಿಕವಿ, ಮಹಾಕವಿ, ಜಗದ ಕವಿ ಎಂದು ಪಂಪನನ್ನು ಹೊಗಳಿದ ಕನ್ನಡದ ಕವಿ ಯಾರು ಅಂದರೆ ಆಪ್ಷನ್ ಬಿ ಕುವೆಂಪುರವರು. 75 ವಾಗ್ದೇವಿಯ ಭಂಡಾರದ ಮುದ್ರೆಯನ್ನೊಡೆದನೆಂದು ತನ್ನನ್ನು ಹೊಗಳಿಕೊಂಡ ಕವಿ ಯಾರು ಅಂದರೆ ರನ್ನ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 76ನೇ ಪ್ರಶ್ನೆ, ಶರಣರು ಮಹಾಮನೆಯಲ್ಲಿ ಶಿವಲಿಂಗರ್ಜನಿಗೆ ಕುಳಿತಿದ್ದರೆ ನಾನು ಅವರ ಪಾದರಕ್ಷೆಯನ್ನು ಕಾಯ್ದುಕೊಂಡಿದ್ದೇನೆಂದು ವಿನಯದಿಂದ ಹೇಳಿಕೊಂಡ ವಚನಕಾರ ಯಾರು ಅಂದರೆ ಅಂಬಿಗರ ಚೌಡಯ್ಯ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 77ನೇ ಪ್ರಶ್ನೆ, ಕುಮಾರವ್ಯಾಸ ಯುಗವೆಂದು ಈ ಕೆಳಗಿನ ಯಾವ ಕಾಲಘಟ್ಟವನ್ನು ಕರೆಯುತ್ತಾರೆ ಅಂದರೆ 15ರಿಂದ 19ನೇ ಶತಮಾನವನ್ನು ಕುಮಾರವ್ಯಾಸ ಯುಗ ಎಂದು ಕರೆಯುತ್ತಾರೆ. 78ನೇ ಪ್ರಶ್ನೆ, ಪ್ರಮುಖ ಕವಿಗಳು ಮತ್ತು ಅವರ ಕರ್ತೃಗಳಿಗೆ ಸಂಬಂಧಿಸಿದಂತೆ ಯಾವುದು ತಪ್ಪಾಗಿ ಹೊಂದಿಸಲಾಗಿದೆ. ಶಬ್ದಾನುಶಾಸನ ಇದು ಭಟ್ಟ ಕಳಂಕ ಇದು ಸರಿಯಾಗಿದೆ. ಬಸವರಾಜ ವಿಜಯ ಷಡಕ್ಷರಿ ದೇವ ಇದು ಸರಿಯಾಗಿದೆ. ರಾಘವ ಅಂಕಚರಿತ್ರೆ ಸಿದ್ಧನಂಜೇಶ ಇದು ಸರಿಯಾಗಿದೆ. ಮುದ್ರಮಂಜೂಷ ಅಳಿಯ ಲಿಂಗರಾಜ ಇದು ತಪ್ಪಾಗಿದೆ. ಮುದ್ರಮಂಜೂಷ ಕೆಂಪು ನಾರಾಯಣ ಆಗಿರಬೇಕು, ಅಳಿಯ ಲಿಂಗರಾಜ ಅಲ್ಲ. 79ನೇ ಪ್ರಶ್ನೆ, ಅರ್ಧ ಸತ್ಯದ ಹುಡುಗಿ ಈ ಕವನ ಸಂಕಲನದ ಕರ್ತೃ ಯಾರು ಅಂದರೆ ಚಂದ್ರಶೇಖರ್ ಪಾಟೀಲ್ ಅವರು. ಆಪ್ಷನ್ ಎ ಸರಿಯಾದಂಥ ಉತ್ತರ. 80ನೇ ಪ್ರಶ್ನೆ, ಹೊಸಗನ್ನಡ ಸಾಹಿತ್ಯದ ಪ್ರಮುಖ ಘಟ್ಟಗಳು ಮತ್ತು ಸಾಹಿತಿಗಳಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ. ಇಲ್ಲಿ ಕೊಟ್ಟಿರುವಂತಹ ಯಾವುದು ಸರಿಯಾಗಿದೆ ಅಂದರೆ ಆಪ್ಷನ್ ಡಿ ಮೇಲಿನ ಎಲ್ಲರೂ ಸರಿಯಾಗಿದ್ದಾರೆ. ನವೋದಯ ಸಾಹಿತ್ಯ ಶಿವರಾಮ್ ಕಾರಂತರು, ಪ್ರಗತಿಶೀಲ ಸಾಹಿತ್ಯ ನಿರಂಜನರವರು,
ನವ್ಯ ಸಾಹಿತ್ಯ ವಿಕ್ರು ಗೋಕಾಕ್, ದಲಿತ ಬಂಡಾಯ ಸಾಹಿತ್ಯ ದೇವನೂರು ಮಹಾದೇವ. ಇಲ್ಲಿ ಕೊಟ್ಟಿರುವಂಥ ಮೇಲಿನ 4 ಹೇಳಿಕೆಗಳು ಸರಿಯಾಗಿದ್ದಾವೆ. 81ನೇ ಪ್ರಶ್ನೆ, ಗದಾಯುದ್ಧಂ ಮತ್ತು ಅಶ್ವತ್ಥಾಮನ್ ನಾಟಕದ ಕರ್ತೃ ಯಾರು? BM ಶ್ರೀಕಂಠಯ್ಯ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 82 ಅನುಕರಣವಾದ ಸಿದ್ಧಾಂತ ಪ್ರತಿಪಾದಕ ಲಿಬ್ನಿಜ್ ಅವರು ಈ ಸಿದ್ಧಾಂತವನ್ನು ಪ್ರತಿಪಾದಿಸಿದ್ದರು. ಹಾಗಾದರೆ ಈ ಸಿದ್ಧಾಂತವನ್ನು ಬೌ ಥಿಯರಿ ಎಂದು ಹಾಸ್ಯ ಮಾಡಿದವರು ಯಾರು ಅಂದರೆ ಆಪ್ಷನ್ ಎ ಮ್ಯಾಕ್ಸ್ ಮೂಲರ್. 83 ವಾಗ್ದೇವಿ ಎಂಬ ಪದವು ಯಾವ ಸಂಧಿಗೆ ಉದಾಹರಣೆಯಾಗಿದೆ ಅಂದರೆ ಜಸ್ತ್ವ ಸಂಧಿಗೆ. ಸ್ನೇಹಿತರೆ, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಒಂದು ಪ್ರಶ್ನೆಗಳು KPTCLನಲ್ಲಿರುವಂತಹ ಕನ್ನಡ ಮತ್ತು ಕಂಪ್ಯೂಟರ್ ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ ಎಲ್ಲ ಒಂದು ವಿಷಯಕ್ಕೆ ಸಂಬಂಧಿಸಿದಂಥ ಪ್ರಮುಖ ಪ್ರಶ್ನೋತ್ತರಗಳಾಗಿದ್ದಾವೆ. 84ನೇ ಪ್ರಶ್ನೆ, ಭರನ ಬಭರನ ಎಂಬ 6 ಗಣಗಳನ್ನು ಹೊಂದಿದ ಖ್ಯಾತ ಕರ್ನಾಟಕ ವೃತ್ತ ಯಾವುದು ಅಂದರೆ ಉತ್ಪಲಮಾಲಾ ವೃತ್ತ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 85 ಭಾರತದ ಏಕೈಕ ಖಾಸಗಿ ಅಭಯಾರಣ್ಯ SAI ಎಲ್ಲಿದೆ ಅಂದರೆ ಕೊಡಗುನಲ್ಲಿದೆ. 86 ಆಗಸ್ಟ್ 7ರಂದು ರಾಷ್ಟ್ರೀಯ ಕೈಮಗ್ಗ ದಿನವೆಂದು ಆಚರಿಸಲಾಗುತ್ತದೆ. ಹಾಗಾದರೆ ಆಚರಣೆಗೊಂಡ ವರ್ಷ ಯಾವುದು ಅಂದರೆ 2015ರಿಂದ ಆಗಸ್ಟ್ 7ನ್ನು ರಾಷ್ಟ್ರೀಯ ಕೈಮಗ್ಗ ದಿನ ಎಂದು ಆಚರಿಸುತ್ತಾರೆ. 87 ಗ್ರ್ಯಾಂಡ್ ಎಂಬ ಕಂದರವನ್ನು ನಿರ್ಮಾಣ ಮಾಡಿರುವ ನದಿ ಯಾವುದು ಅಂದರೆ ಕೊಲರಾಡೋ ನದಿ. 88 ಸುಪೀರಿಯರ್ ಸರೋವರ ಮತ್ತು ಓಂಟಾರಿಯೋ ಸರೋವರಗಳು ಯಾವ ಖಂಡದಲ್ಲಿ ಕಂಡುಬರುತ್ತದೆ ಅಂದರೆ ಆಪ್ಷನ್ ಸಿ ಉತ್ತರ ಅಮೆರಿಕ ಖಂಡದಲ್ಲಿ ಕಂಡುಬರುತ್ತದೆ. ಸುಪೀರಿಯರ್ ಸರೋವರ ಮತ್ತು ಓಂಟಾರಿಯೋ ಸರೋವರಗಳು ಉತ್ತರ ಅಮೆರಿಕದಲ್ಲಿ ಕಂಡುಬರುವಂಥ ಪ್ರಮುಖ ಸರೋವರಗಳು ಆಗಿವೆ. 89 ಜೀವಕೋಶದ ಉಸಿರಾಟವು ಯಾವ ಅಂಗದಲ್ಲಿ ನಡೆಯುತ್ತದೆ? ಜೀವಕೋಶದ ಒಂದು ಉಸಿರಾಟವು ಮೈಟೊಕಾಂಡ್ರಿಯಾ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 90ನೇ ಪ್ರಶ್ನೆ, GDCF ಅನ್ನು ವಿಸ್ತರಿಸಿ ಬರೆಯಿರಿ ಅಂತ ಇದೆ. ಗ್ರಾಸ್ ಡೊಮೆಸ್ಟಿಕ್ ಕನ್ಸ್ಯೂಮರ್ಸ್ ಫಾರ್ಮೇಷನ್ ಅಂತ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 91ನೇ ಪ್ರಶ್ನೆ, 2022ನೇ ಸಾಲಿನ 52ನೇ ಸಭೆಯ ವಿಶ್ವ ಆರ್ಥಿಕ ವೇದಿಕೆಯ ಧ್ಯೇಯವಾಕ್ಯವೇನು? ವರ್ಕಿಂಗ್ ಟುಗೆದರ್ ರಿಸ್ಟೋರಿಂಗ್ ಟ್ರಸ್ಟ್ ಅನ್ನೋದು. ಆಪ್ಷನ್ ಎ ಸರಿಯಾದಂಥ ಉತ್ತರ. 92 ಭೀಮರತ್ನ ಹೆಸರಿನ ಉಳಿತಾಯ ಜೀವ ವಿಮೆಯನ್ನು ಆರಂಭಿಸಿದ ಸಂಸ್ಥೆ ಯಾವುದು? ಭೀಮರತ್ನ ಅನ್ನೋದು LIC. 93 INS ಸೂರತ್ ಮತ್ತು INS ಉದಯಗಿರಿ ಒಂದು ಯುದ್ಧ ನೌಕೆಯಾಗಿದೆ. ಆಪ್ಷನ್ ಎ ಸರಿಯಾದಂಥ ಉತ್ತರ. 94ನೇ ಪ್ರಶ್ನೆ, ಪ್ರಮುಖ ಉತ್ಸವಗಳು ಮತ್ತು ನಡೆಯುವ ಸ್ಥಳಗಳಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ ಅಂದರೆ ಮೇಲಿನ ಎಲ್ಲವೂ ಸರಿಯಾಗಿದೆ. ಜ್ಯೋತಿರಾಮ ಉತ್ಸವ ದೆಹಲಿಯಲ್ಲಿ, ಲ್ಯಾವೆಂಡರ್ ಉತ್ಸವ ಜಮ್ಮು ಮತ್ತು ಕಾಶ್ಮೀರ, ಶಿರು ಲಿಲ್ಲಿ ಉತ್ಸವ ಮಣಿಪುರದಲ್ಲಿ, ಸೀತಾ ಷಷ್ಠಿ ಉತ್ಸವ ಒಡಿಸ್ಸಾದಲ್ಲಿ. 95ನೇ ಪ್ರಶ್ನೆ, ಸಾಗರದ ಆಳವನ್ನು ಅಳೆಯಲು ಬಳಸುವ ಉಪಕರಣ ಯಾವುದು ಅಂದರೆ ಪ್ಯಾರಾಮೀಟರ್ ಅಲ್ಲ, ಅದು ಪ್ಯಾಥೋಮೀಟರ್ ಆಗಬೇಕು. ಪ್ಯಾರಾಮೀಟರ್ ಆಗಿದೆ, ಕ್ಷಮಿಸಿ, ಪ್ಯಾಥೋಮೀಟರ್ ಅಂತ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ವತಿಯಿಂದ ಬಿಡುಗಡೆಯಾಗುವ ವಿದೇಶಿ ವಿನಿಮಯ ದಾಸ್ತಾನು ನಿರ್ವಹಣೆ ವರದಿಯ ವರ್ಷದಲ್ಲಿ ಎಷ್ಟು ಸಲ ಬಿಡುಗಡೆಯಾಗುತ್ತದೆ ಅಂದರೆ ಆಪ್ಷನ್ ಡಿ 2. 97 ಇತ್ತೀಚೆಗೆ ಸಾರ್ವಜನಿಕ ಚರ್ಚಿತವಾಗುತ್ತಿರುವ ನಿರ್ಮಾಣ ವಸ್ತುಗಳಿಂದ ಉಂಟಾಗುತ್ತಿರುವ ವಿಕಿರಣಶೀಲ ವಸ್ತು ಯಾವುದು ಅಂದರೆ ಥೋರಿಯಂ. 98 ಅಂತಾರಾಷ್ಟ್ರೀಯ ಮ್ಯೂಸಿಯಂ ಕೌನ್ಸಿಲ್ನ ಕೇಂದ್ರ ಕಚೇರಿ ಎಲ್ಲಿದೆ ಅಂದರೆ ಪ್ಯಾರಿಸ್, ಫ್ರಾನ್ಸ್ನಲ್ಲಿದೆ. ಫ್ರಾನ್ಸ್ನಲ್ಲಿ ಕಂಡುಬರುತ್ತದೆ ಅಂತಾರಾಷ್ಟ್ರೀಯ ಮ್ಯೂಸಿಯಂ ಕೌನ್ಸಿಲ್. 99 ಭಾರತದಲ್ಲಿ ಮೊದಲ ಬಾರಿಗೆ ಏಷ್ಯನ್ ಕ್ರೀಡಾಕೂಟ ನಡೆದ ಸ್ಥಳ ಮತ್ತು ವರ್ಷ ಯಾವುದು ಅಂದರೆ 1952 ನವದೆಹಲಿಯಲ್ಲಿ. ಆಪ್ಷನ್ ಎ ಸರಿಯಾದಂಥ ಉತ್ತರ. 100ನೇ ಪ್ರಶ್ನೆ, ಜಲವಿದ್ಯುತ್ ಕೇಂದ್ರ ಮತ್ತು ನದಿಗಳು ಕೊಟ್ಟಿರುವ ಈ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 1, 2, 3 ಸರಿಯಾಗಿವೆ. ಹಿರಾಕುಡ್ ಮಹಾನದಿ, ವಾಲ್ಮೀಕಿ ನಗರ ಗಂಡಕ್ ನದಿ, ಪಿಂಪ್ರಿ ರಿಹಾ ನದಿ 3 ಸರಿಯಾದಂಥ ಒಂದು ಉತ್ತರ ಆಗಿದೆ.
ಸ್ನೇಹಿತರೆ, ಇಲ್ಲಿಗೆ ಮೊದಲನೇ ಪ್ರಶ್ನೆ ಪತ್ರಿಕೆ ಮುಕ್ತಾಯವಾಗಿದೆ. ಎರಡನೇ ಪ್ರಶ್ನೆ ಪತ್ರಿಕೆ, ಬ್ರೆಜಿಲ್ನ ಉಷ್ಣವಲಯದ ಹುಲ್ಲುಗಾವಲನ್ನು ಏನೆಂದು ಕರೆಯುತ್ತಾರೆ ಅಂದರೆ ಕ್ಯಾಂಪೋಸ್. ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಎರಡನೇ ಪ್ರಶ್ನೆ ಪತ್ರಿಕೆಯ ಎರಡನೇ ಪ್ರಶ್ನೆ, ಮೂಸಾ ಸಪಿಯೆಂಟಮ್ ಈ ಕೆಳಗಿನ ಯಾವ ಬೆಳೆಗಳಲ್ಲಿ ವೈವಿಧ್ಯತೆಯಾಗಿದೆ ಅಂದರೆ ಬಾಳೆಹಣ್ಣು. ಮೂಸಾ ಸಫಿಯೆಂಟಮ್ ಅನ್ನೋದು ಯಾವ ಬೆಳೆಗಳಲ್ಲಿನ ವೈವಿಧ್ಯತೆಯಾಗಿದೆ ಅಂದರೆ ಬಾಳೆಹಣ್ಣು. ಮೂರನೇ ಪ್ರಶ್ನೆ, ಭಾರತದಲ್ಲಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ಮೊದಲ ಭೂ ಅಭಿವೃದ್ಧಿ ಬ್ಯಾಂಕನ್ನು ಸ್ಥಾಪಿಸಲಾಯಿತು ಅಂದರೆ ಮೊದಲ ಭೂ ಅಭಿವೃದ್ಧಿ ಬ್ಯಾಂಕನ್ನು ಪಂಜಾಬ್. ಆಪ್ಷನ್ ಎ ಸರಿಯಾದಂಥ ಉತ್ತರ. ನಾಲ್ಕನೇ ಪ್ರಶ್ನೆ, ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಸೆಬಿನ ಸಾರ್ವಜನಿಕ ಸಮಸ್ಯೆಗಳಲ್ಲಿ ಆಂಕರ್ ಹೂಡಿಕೆದಾರ ಪರಿಕಲ್ಪನೆಯನ್ನು ಯಾವ ವರ್ಷದಲ್ಲಿ ಪರಿಚಯಿಸಲಾಯಿತು ಅಂದರೆ 2009ರಲ್ಲಿ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಐದನೇ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು 10ನೇ ಹಣಕಾಸು ಆಯೋಗದ ಮುಖ್ಯಸ್ಥರಾಗಿದ್ದರು ಅಂದರೆ ಕೆ.ಸಿ. ಪಂತ್ ಅವರು 10ನೇ ಹಣಕಾಸು ಆಯೋಗದ ಮುಖ್ಯಸ್ಥರು. ಆರನೇ ಪ್ರಶ್ನೆ, ಭಾರತದ ಮೊದಲ ಡಬಲ್ ಡೆಕ್ಕರ್ ರೈಲು ಯಾವುದು ಅಂದರೆ ಸಿನ್ಹಗಢ್ ಎಕ್ಸ್ಪ್ರೆಸ್ ಅನ್ನೋದು. ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಏಳನೇ ಪ್ರಶ್ನೆ, 6ನೇ ರಾಷ್ಟ್ರೀಯ ಜಲಮಾರ್ಗ ಯಾವ ನದಿಯಲ್ಲಿ ಕಂಡುಬರುತ್ತದೆ? 6ನೇ ರಾಷ್ಟ್ರೀಯ ಜಲಮಾರ್ಗ ಇದು ಬರಾಕ್ ನದಿಯಲ್ಲಿ ಕಂಡುಬರುತ್ತದೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 8ನೇ ಪ್ರಶ್ನೆ, ವಿಶ್ವದಲ್ಲಿ ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ? ಆಪ್ಷನ್ ಎ 2ನೇ ಸ್ಥಾನದಲ್ಲಿದೆ. ವಿಶ್ವದಲ್ಲಿ ಕಲ್ಲಿದ್ದಲು ಉತ್ಪಾದನೆಯಲ್ಲಿ ಭಾರತದ ಸ್ಥಾನ 2ನೇ ಸ್ಥಾನ. 9ನೇ ಪ್ರಶ್ನೆ, ವಿಶ್ವದಲ್ಲಿ ಅತಿ ಹೆಚ್ಚು ಯುರೇನಿಯಂ ನಿಕ್ಷೇಪವನ್ನು ಹೊಂದಿರುವ ದೇಶ ಯಾವುದು ಅಂದರೆ ಕಜಕಿಸ್ತಾನ್. 10ನೇ ಪ್ರಶ್ನೆ, ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್ ಯಾವ ನಗರದಲ್ಲಿದೆ ಅಂದರೆ ವಿಶಾಖಪಟ್ಟಣಂ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 11ನೇ ಪ್ರಶ್ನೆ, ಭಾರತದಲ್ಲಿ ರೆಪೋ ದರ ಮತ್ತು ರಿವರ್ಸ್ ರೆಪೋ ದರವನ್ನು ಯಾವ ಸಂಸ್ಥೆ ನಿರ್ಧರಿಸುತ್ತದೆ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ RBI. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 12ನೇ ಪ್ರಶ್ನೆ, ಉಪಗ್ರಹ ಮೂಲ ಸೌಕರ್ಯವನ್ನು ನಿರ್ಮಿಸಲು ಯಾವ ಪ್ರಮುಖ ತಂತ್ರಜ್ಞಾನ ಕಂಪನಿಯು ಪ್ರಾಜೆಕ್ಟ್ ಕೈಪರ್ ಅನ್ನು ಪ್ರಾರಂಭಿಸಿದೆ ಅಂದರೆ ಅಮೆಜಾನ್. ಪ್ರಾಜೆಕ್ಟ್ ಕೈಪರ್ ಅನ್ನೋದು ಅಮೆಜಾನ್ ಪ್ರಾರಂಭಿಸಿರುವಂತಹ ಒಂದು ಉಪಗ್ರಹ ಮೂಲ ಸೌಕರ್ಯ ತಂತ್ರಜ್ಞಾನ ಕಂಪನಿಯಾಗಿದೆ. 13ನೇ ಪ್ರಶ್ನೆ, ಯಾವ ಬಾಹ್ಯಾಕಾಶ ಸಂಸ್ಥೆ ಸೂಪರ್ ಬೀಟ್ ಹೆಸರಿನ ದೂರದರ್ಶಕವನ್ನು ನಿರ್ಮಿಸುತ್ತಿದೆ? ಸೂಪರ್ ಬೀಟ್ ಅನ್ನೋದು ಇದು ಅಮೆರಿಕದ ನಾಸಾ ಕಂಪನಿ, ನಾಸಾ ಬಾಹ್ಯಾಕಾಶ ಸಂಸ್ಥೆ ತಯಾರಿಸಿರುವಂಥ ಒಂದು ದೂರದರ್ಶಕ ಆಗಿದೆ. 14ನೇ ಪ್ರಶ್ನೆ, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಘನ ರಾಕೆಟ್ ಬೂಸ್ಟರ್ HS-200 ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ. ಇದು ಯಾವ ಕಾರ್ಯಾಚರಣೆಯ ಭಾಗವಾಗಿದೆ ಅಂದರೆ ಗಗನಯಾನ. ಆಪ್ಷನ್ ಎ ಸರಿಯಾದಂಥ ಉತ್ತರ. 15ನೇ ಪ್ರಶ್ನೆ, ಕುಡುಕುಳಂ ಪರಮಾಣು ವಿದ್ಯುತ್ ಸ್ಥಾವರಕ್ಕೆ ತಂತ್ರಜ್ಞಾನವನ್ನು ಪೂರೈಸಲು ಯಾವ ದೇಶವು ಒಪ್ಪಂದಕ್ಕೆ ಸಹಿ ಹಾಕಿದೆ ಅಂದರೆ ಆಪ್ಷನ್ ಬಿ ರಷ್ಯಾ ದೇಶ. 16ನೇ ಪ್ರಶ್ನೆ, ಯೋಜಿತ ಬೆಟ್ಬಹಲ್ ಅಲ್ಟ್ರಾ ಮೆಗಾ ಪವರ್ ಪ್ರಾಜೆಕ್ಟ್ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂದರೆ ಒಡಿಸ್ಸಾ ರಾಜ್ಯದಲ್ಲಿ ಬೆಟ್ಬಹಲ್ ಅಲ್ಟ್ರಾ ಮೆಗಾ ಪವರ್ ಪ್ರಾಜೆಕ್ಟ್ ಇದು ಒಡಿಸ್ಸಾದಲ್ಲಿ ಕಂಡುಬರುತ್ತದೆ. 17ನೇ ಪ್ರಶ್ನೆ, ಮಾಳ್ವಾ ಪ್ರಸ್ಥಭೂಮಿ ಈ ಕೆಳಗಿನ ಯಾವ ರಾಜ್ಯಗಳ ಭಾಗವಾಗಿಲ್ಲ ಅಂದರೆ ಮಹಾರಾಷ್ಟ್ರದ ಒಂದು ಭಾಗವಾಗಿಲ್ಲ. ರಾಜಸ್ಥಾನ್, ಗುಜರಾತ್, ಮಧ್ಯಪ್ರದೇಶದ ಭಾಗವಾಗಿದೆ. ಮಹಾರಾಷ್ಟ್ರದ ಭಾಗವಾಗಿಲ್ಲ ಮಾಳ್ವಾ ಪ್ರಸ್ಥಭೂಮಿ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಮತ್ತು ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. 18ನೇ ಪ್ರಶ್ನೆ, ರಂಜಿತ್ ಸಾಗರ್ ಅಣೆಕಟ್ಟು, ಥೇನ್ ಅಣೆಕಟ್ಟು ಈ ಕೆಳಗಿನ ಯಾವ ನದಿಗಳಲ್ಲಿ ದೈತ್ಯಾಕಾರದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ ಅಂದರೆ ರಂಜಿತ್ ಸಾಗರ್ ಅಣೆಕಟ್ಟು ಇದು ರಾವಿ ನದಿಯ ಒಂದು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಯಾಗಿದೆ. ಆಪ್ಷನ್ ಎ ಸರಿಯಾದಂಥ ಉತ್ತರ. 19 ಮೂಗಾ ರೇಷ್ಮೆಯನ್ನು ಉತ್ಪಾದಿಸುವ ಭಾರತದ ಏಕೈಕ ರಾಜ್ಯ ಯಾವುದು? ಅಸ್ಸಾಂ. ಆಪ್ಷನ್ ಎ ಸರಿಯಾದಂಥ ಉತ್ತರ. 20ನೇ ಪ್ರಶ್ನೆ, ಕೆಳಗಿನ ಯಾವ ದಕ್ಷಿಣ ಭಾರತದ ರಾಜ್ಯಗಳು ತನ್ನ ಗಡಿಯನ್ನು ಗರಿಷ್ಠ ಸಂಖ್ಯೆಯ ಇತರ ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ? ಕರ್ನಾಟಕ. ಆಪ್ಷನ್ ಡಿ ಸರಿಯಾದಂಥ ಉತ್ತರ.
ಬಾಬರ್ ಮತ್ತು ಖಾದರ್ ಬಯಲು ಪ್ರದೇಶವನ್ನು ಪಂಜಾಬ್ನಲ್ಲಿ ಈ ಕೆಳಗಿನ ಯಾವ ಜೋಡಿ ಹೆಸರಿನಿಂದ ಕರೆಯಲಾಗುತ್ತೆ ಅಂದರೆ ದಯಾ ಮತ್ತು ಭೇಟ್ ಅಂತ. ದಯಾ ಮತ್ತು ಭೇಟ್. 22 ಕೆಳಗಿನವುಗಳಲ್ಲಿ ಯಾವುದು ಪಶ್ಚಿಮ ಕರಾವಳಿ ಬಯಲಿನ ಭಾಗವಾಗಿದೆ ಅಂದರೆ ಆಪ್ಷನ್ ಬಿ ಸರಿಯಾದಂಥ ಉತ್ತರ. ಕೊಂಕಣ ಕರಾವಳಿ, ಕೆನರಾ ಕರಾವಳಿ, ಮಲಬಾರ್ ಕರಾವಳಿ ಇವೆಲ್ಲ ಏನಪ್ಪಾ ಅಂದರೆ ಪಶ್ಚಿಮ ಕರಾವಳಿ ಭಾಗಗಳು ಆಗಿದ್ದಾವೆ. 23ನೇ ಪ್ರಶ್ನೆ, ಈ ಕೆಳಗಿನ ಯಾವ ಪಾಸ್ ಮನಾಲಿಯನ್ನು ಲೇಹ್ನೊಂದಿಗೆ ಸಂಪರ್ಕಿಸುತ್ತದೆ ಅಂದರೆ ಬಾರಾಲಾಚ್ಲಾ ಪಾಸ್ ಅಂತ. ಬಾರಾಲಾಚ್ಲಾ ಪಾಸ್ ಅನ್ನೋದು ಇದು ಮನಾಲಿ ಮತ್ತು ಲೇಹವನ್ನು ಸಂಪರ್ಕಿಸುತ್ತದೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 24ನೇ ಪ್ರಶ್ನೆ, ಕೆಳಗಿನ ಪರ್ವತ ಶ್ರೇಣಿಗಳನ್ನು ಉತ್ತರದಿಂದ ದಕ್ಷಿಣಕ್ಕೆ ಜೋಡಿಸಿ. ಉತ್ತರದಿಂದ ದಕ್ಷಿಣಕ್ಕೆ ಅಂದರೆ ಮೊದಲನೇದು ಲಡಾಖ್, ಎರಡನೇದು ಜಾಸ್ಕರ್, ಮೂರನೇದು ಪೀರ್ ಪಾಂಚಾಲ್, ನಾಲ್ಕನೇದು ದುಲಾಂಧರ್ ಇವು ಸರಿಯಾದಂಥ ಒಂದು ಕ್ರಮವಾಗಿದೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 25ನೇ ಪ್ರಶ್ನೆ, ಜಂಪುಯಿ ಬೆಟ್ಟದ ಶ್ರೇಣಿಯು ಭಾರತದ ಯಾವ ರಾಜ್ಯದಲ್ಲಿದೆ? ಜಂಪುಯಿ ಬೆಟ್ಟದ ಶ್ರೇಣಿ ಇದು ಆಪ್ಷನ್ ಎ ತ್ರಿಪುರಾ ರಾಜ್ಯದಲ್ಲಿ ಕಂಡುಬರುತ್ತದೆ. 26 ಡುಡುಮಾ ಜಲಪಾತವು ಈ ಕೆಳಗಿನ ಯಾವ ನದಿಗೆ ನಿರ್ಮಾಣಗೊಂಡಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಮಚುಕೊಂಡ್ ಅನ್ನೋ ಒಂದು ನದಿಗೆ ಡುಡುಮಾ ಜಲಪಾತವು ನಿರ್ಮಾಣಗೊಂಡಿದೆ. 27 ಪಕೋಯಿ ವನ್ಯಜೀವಿ ಅಭಯಾರಣ್ಯವು ಭಾರತದ ಯಾವ ರಾಜ್ಯದಲ್ಲಿದೆ ಅಂದರೆ ಪಕೋಯಿ ವನ್ಯಜೀವಿ ಅಭಯಾರಣ್ಯ ಇದು ಅರುಣಾಚಲ ಪ್ರದೇಶದಲ್ಲಿ ಕಂಡುಬರುತ್ತದೆ. ಆಪ್ಷನ್ ಎ ಸರಿಯಾದಂಥ ಉತ್ತರ. 28ನೇ ಪ್ರಶ್ನೆ, ಮಧ್ಯಪ್ರದೇಶದ ಮಲಾಚ್ ಖಂಡ್ ಕೆಳಗಿನ ಯಾವ ಖನಿಜ ಉತ್ಪಾದನೆಗೆ ಸಂಬಂಧಿಸಿದೆ ಅಂದರೆ ತಾಮ್ರ. ಆಪ್ಷನ್ ಎ ಸರಿಯಾದಂಥ ಉತ್ತರ. 29 ಕಾಜಿರಂಗ ರಾಷ್ಟ್ರೀಯ ಉದ್ಯಾನವು ಈ ಕೆಳಗಿನ ಯಾವ ಪ್ರಾಣಿಗೆ ಪ್ರಸಿದ್ಧಿಯಾಗಿದೆ ಅಂದರೆ ಘೇಂಡಾಮೃಗ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 30ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಳವು ನಿತ್ಯ ಹರಿದ್ವರ್ಣ ಅರಣ್ಯವನ್ನು ಹೊಂದಿದೆ ಅಂದರೆ ಪಶ್ಚಿಮ ಘಟ್ಟ. 31ನೇ ಪ್ರಶ್ನೆ, ಪ್ರದೇಶಗಳು ಮತ್ತು ಖನಿಜಗಳ ಕೆಳಗಿನ ಹೊಂದಾಣಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂದರೆ ಕೊಟ್ಟಿರುವಂತಹ ಮೇಲಿನ ಎಲ್ಲವು. ಬಾದಾಮ್ ಪಹಾರ್ ಕಬ್ಬಿಣದ ಅದಿರು, ಕೊಡರ್ಮ ಅನ್ನೋದು ಮೈಕಾಗೆ ಸಂಬಂಧಿಸಿದೆ. ಮೋಸಬಾನಿ ಇದು ತಾಮ್ರದ ಒಂದು ಗಣಿಯಾಗಿದೆ. ರಾವಾ ಅನ್ನೋದು ಇದು ಪೆಟ್ರೋಲಿಯಂ ಒಂದು ಗಣಿಯಾಗಿದೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 32ನೇ ಪ್ರಶ್ನೆ, ಇಂದಿರಾ ಗಾಂಧಿ ಕೃಷಿ ವಿಶ್ವವಿದ್ಯಾಲಯ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಅಂದರೆ ರಾಯ್ಪುರ್ ಛತ್ತೀಸ್ಗಢದಲ್ಲಿ ಕಂಡುಬರುತ್ತದೆ. ಇಂದಿರಾ ಗಾಂಧಿ ಕೃಷಿ ವಿದ್ಯಾಲಯ ರಾಯ್ಪುರ್ ಛತ್ತೀಸ್ಗಢ. 33ನೇ ಪ್ರಶ್ನೆ, ಭಾರತದ ಕೆಳಗಿನ ಯಾವ ರಾಜ್ಯಗಳು ಹಸಿರು ಕ್ರಾಂತಿಯಿಂದ ಗರಿಷ್ಠ ಪ್ರಯೋಜನವನ್ನು ಪಡೆದುಕೊಂಡಿದೆ? ಹಸಿರು ಕ್ರಾಂತಿಯಿಂದ ಗರಿಷ್ಠ ಪ್ರಯೋಜನ ಪಡೆದಿರೋದು ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶ. ಆಪ್ಷನ್ ಎ ಸರಿಯಾದಂಥ ಉತ್ತರ. 34ನೇ ಪ್ರಶ್ನೆ, 2011ರ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಜನಸಂಖ್ಯೆಯ ಸಾಂದ್ರತೆಯು ಕಡಿಮೆ ಇದೆ ಅಂದರೆ ಅರುಣಾಚಲ ಪ್ರದೇಶ 17 ಚದರ ಕಿಲೋಮೀಟರ್ ಇದೆ. 35 ಭಾರತದ ಯಾವ ರಾಜ್ಯದ ಬುಡಕಟ್ಟು ಜನರು ಸರ್ಹುಲ್ ಹಬ್ಬವನ್ನು ಆಚರಿಸುತ್ತಾರೆ? ಸರ್ಹುಲ್ ಹಬ್ಬವನ್ನು 35ನೇದು ಜಾರ್ಖಂಡ್ ರಾಜ್ಯವು ಆಚರಣೆ ಮಾಡುತ್ತದೆ. 36ನೇ ಪ್ರಶ್ನೆ, ಕೆಳಗಿನ ಮೂಲಭೂತ ಹಕ್ಕುಗಳಲ್ಲಿ ಯಾವುದು ಭಾರತೀಯ ನಾಗರಿಕರಿಗೆ ಲಭ್ಯವಿದೆ ಆದರೆ ವಿದೇಶಿಯರಿಗೆ ಲಭ್ಯವಿಲ್ಲ? ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯ ಇದು ಭಾರತೀಯ ನಾಗರಿಕರಿಗೆ ಲಭ್ಯವಿರುವಂಥ ಒಂದು ಹಕ್ಕಾಗಿದೆ, ವಿದೇಶಿಯರಿಗೆ ಲಭ್ಯವಿಲ್ಲದೇ ಇರುವಂಥ ಒಂದು ಹಕ್ಕಾಗಿದೆ. 37ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ನಾಗರಿಕ ಮೂಲಭೂತ ಕರ್ತವ್ಯವಲ್ಲ ಅಂದರೆ ಸರ್ಕಾರಕ್ಕೆ ಗೌರವ ಇದು ನಾಗರಿಕ ಮೂಲಭೂತ ಕರ್ತವ್ಯ ಅಲ್ಲ. 38ನೇ ಪ್ರಶ್ನೆ, ಇದುವರೆಗೆ ಎಷ್ಟು ಮಾಜಿ ರಾಷ್ಟ್ರಪತಿಗಳಿಗೆ ಭಾರತ ರತ್ನ ಪ್ರಶಸ್ತಿ ನೀಡಲಾಗಿದೆ? ಮಾಜಿ ರಾಷ್ಟ್ರಪತಿಗಳಿಗೆ ಅಂದರೆ 6 ಜನ ಮಾಜಿ ರಾಷ್ಟ್ರಪತಿಗಳಿಗೆ ಭಾರತ ರತ್ನವನ್ನು ನೀಡಿದ್ದಾರೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 39 ಭಾರತೀಯ ಸಂವಿಧಾನದ ಯಾವ ಭಾಗವು ಪಂಚಾಯತ್ಗಳೊಂದಿಗೆ ವ್ಯವಹರಿಸುತ್ತದೆ ಅಂದರೆ ಭಾಗ
9. ನಲವತ್ತನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ವಿಧಿಯು ಕಾನೂನು ಪ್ರಕ್ರಿಯೆಯ ಸಿದ್ಧಾಂತವನ್ನು ಒಳಗೊಂಡಿದೆ? ಕಾನೂನು ಸಿದ್ಧಾಂತದ ಪ್ರಕ್ರಿಯೆಯನ್ನು ವಿಧಿ 21ನೇ ವಿಧಿ ಒಳಗೊಂಡಿದೆ. 41ನೇ ಪ್ರಶ್ನೆ, ಕೆಳಗಿನ ಯಾವ ಪ್ರಕರಣಗಳಲ್ಲಿ ಯಾವುದೇ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳಲು ಸಂಸತ್ತಿಗೆ ಅಧಿಕಾರವಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಕೇಶವಾನಂದ ಭಾರತಿ ಪ್ರಕರಣ. 42, ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಯಾರಿಗೆ ರಾಜೀನಾಮೆ ಸಲ್ಲಿಸುತ್ತಾರೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, ರಾಷ್ಟ್ರಪತಿ. ಪ್ರಸ್ತುತ ರಾಷ್ಟ್ರಪತಿ ಯಾರಪ್ಪ ಅಂದರೆ 15ನೇ ರಾಷ್ಟ್ರಪತಿಯಾಗಿ ಸಂತಾಲ ಬುಡಕಟ್ಟಿಗೆ ಜನಾಂಗಕ್ಕೆ ಸೇರಿರುವಂತಹ ದ್ರೌಪದಿ ಮುರ್ಮು ಅವರು ಆಯ್ಕೆಯಾಗಿದ್ದಾರೆ. ಇವರ ಒಂದು ಪ್ರಮಾಣ ವಚನ ಜುಲೈ 25ರಂದು ನಡೆಯುತ್ತದೆ. 43ನೇ ಪ್ರಶ್ನೆ, ಸಮಕಾಲೀನ ಪಟ್ಟಿ ಮತ್ತು ರಾಜ್ಯ ಪಟ್ಟಿ ಅಂದರೆ ಸಮವರ್ತಿ ಪಟ್ಟಿ ಮತ್ತು ರಾಜ್ಯ ಪಟ್ಟಿ ನಡುವೆ ಸಂಘರ್ಷ ಉಂಟಾದಾಗ ಕೆಳಗಿನ ಪಟ್ಟಿಗಳಲ್ಲಿ ಯಾವುದು ಮೇಲುಗೈ ಸಾಧಿಸುತ್ತದೆ ಅಂದರೆ ಸಮವರ್ತಿ ಪಟ್ಟಿ. ಆಪ್ಷನ್ ಎ ಸರಿಯಾದಂಥ ಉತ್ತರ. 44ನೇ ಪ್ರಶ್ನೆ, 1966ರಲ್ಲಿ 6 ಸದಸ್ಯರ ಆಡಳಿತ ಸುಧಾರಣಾ ಆಯೋಗದ ARC ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂದರೆ ಆಪ್ಷನ್ ಡಿ, ಮೊರಾರ್ಜಿ ದೇಸಾಯಿ ಅವರು. 45ನೇ ಪ್ರಶ್ನೆ, ಸಂಸದೀಯ ಕಾರ್ಯದರ್ಶಿಗಳನ್ನು ಯಾರು ನೇಮಿಸುತ್ತಾರೆ? ಸಂಸದೀಯ ಕಾರ್ಯದರ್ಶಿಗಳನ್ನು ರಾಜ್ಯಪಾಲರು, ಆಯಾ ರಾಜ್ಯದ ರಾಜ್ಯಪಾಲರು ನೇಮಕ ಮಾಡುತ್ತಾರೆ. 46ನೇ ಪ್ರಶ್ನೆ, ಶಾಸಕಾಂಗ ಸಭೆಯಲ್ಲಿ ಮಂತ್ರಿ ಪರಿಷತ್ತಿನ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನು ಅಂಗೀಕರಿಸಿದಾಗ ಈ ಕೆಳಗಿನವುಗಳಲ್ಲಿ ಯಾವುದು ಪರಿಣಾಮವಾಗಿದೆ ಅಂದರೆ ಎಲ್ಲ ಮಂತ್ರಿಗಳು ರಾಜೀನಾಮೆ ನೀಡಬೇಕು. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 47ನೇ ಪ್ರಶ್ನೆ, ರಾಷ್ಟ್ರಪತಿಗಳ ಪರಿಗಣನೆಗೆ ರಾಜ್ಯಪಾಲರು ಮಸೂದೆಯನ್ನು ಕಾಯ್ದಿರಿಸಿದಾಗ ಈ ಕೆಳಗಿನ ಯಾವ ಆಯ್ಕೆಗಳು ರಾಷ್ಟ್ರಪತಿಗಳಿಗೆ ಲಭ್ಯವಿರುತ್ತದೆ? ಅಂದರೆ ಮೇಲಿನ ಎಲ್ಲವೂ: ಮಸೂದೆಗೆ ಅವರ ಒಪ್ಪಿಗೆಯನ್ನು ನೀಡುವುದು, ಮಸೂದೆಗೆ ಅವರ ಒಪ್ಪಿಗೆಯನ್ನು ತಡೆಹಿಡಿಯುವುದು, ರಾಜ್ಯದ ಶಾಸಕಾಂಗದ ಸದನ ಅಥವಾ ಸದನಗಳ ಮರುಪರಿಶೀಲನೆಗೆ ಮಸೂದೆಯನ್ನು ಹಿಂದಿರುಗಿಸುವುದು. ಈ ಮೇಲಿನ ಎಲ್ಲವೂ ರಾಷ್ಟ್ರಪತಿಗಳಿಗೆ ಲಭ್ಯವಿರುವಂಥ ಒಂದು ಮಸೂದೆಯ ಆಗಿದೆ. 48ನೇ ಪ್ರಶ್ನೆ, ಹೈಕೋರ್ಟ್ನ ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಿಸಲು ಯಾರಿಗೆ ಅಧಿಕಾರವಿದೆ? ಹೈಕೋರ್ಟ್ನ ಅಧಿಕಾರ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡಲಿಕ್ಕೆ ಸಂಸತ್ತಿಗೆ ಅಧಿಕಾರವಿದೆ. ಆಪ್ಷನ್ ಎ ಸರಿಯಾದಂಥ ಉತ್ತರ. 49, ಯಾವ ಸಮಿತಿಯು ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಯೋಜನೆಯನ್ನು ಸ್ಥಾಪಿಸಲು ಶಿಫಾರಸು ಮಾಡಿದೆ? ಪ್ರಜಾಪ್ರಭುತ್ವ ವಿಕೇಂದ್ರೀಕರಣ ಬಲವಂತರಾಯ್ ಮೆಹ್ತಾ ಸಮಿತಿ. ಆಪ್ಷನ್ ಎ ಸರಿಯಾದಂಥ ಉತ್ತರ. 50ನೇ ಪ್ರಶ್ನೆ, GST ಈ ಕೆಳಗಿನವುಗಳಲ್ಲಿ ಯಾವುದರ ಒಂದು ವಿಧವಾಗಿದೆ? GST ಅನ್ನೋದು ಇದು ಪರೋಕ್ಷ ತೆರಿಗೆಯ ಒಂದು ವಿಧ ಆಗಿದೆ. 51, ಹಿಂದೂ ಮಹಾಸಾಗರ ನೆವೆಲ್ ಸಿಂಪೋಸಿಯಂ IONS ಮೊದಲ ಕಡಲ ವ್ಯಾಯಾಮ 2022 ಇಮ್ಯಾಕ್ಸ್ 2022ನ ಸ್ಥಳ ಯಾವುದು ಅಂದರೆ ಗೋವಾ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 52ನೇ ಪ್ರಶ್ನೆ, ಯಾವ ದೇಶವು ಇತ್ತೀಚೆಗೆ ಕಾನೂನು ಎಮೆಂಟ್ ಟಿಲ್ ಆಂಟಿ-ಲಿಂಚಿಂಗ್ ಆಕ್ಟ್ಗೆ ಸಹಿ ಹಾಕಿದೆ ಅಂದರೆ ಅಮೇರಿಕಾ. ಎಮೆಂಟ್ ಟಿಲ್ ಆಂಟಿ-ಲಿಂಚಿಂಗ್ ಆಕ್ಟ್ಗೆ ಸಹಿ ಹಾಕಿದಂಥ ದೇಶ ಅಮೇರಿಕಾವಾಗಿದೆ. 53, ಅಂಬೇಡ್ಕರ್ ಯುವ ಉದ್ಯಮಿ AYE ಮಾರ್ಗದರ್ಶಿ ಕಾರ್ಯಕ್ರಮವು ಯಾವ ಕೇಂದ್ರ ಸಚಿವಾಲಯದ ಹೊಸ ಯೋಜನೆಯಾಗಿದೆ ಅಂದರೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ. 54ನೇ ಪ್ರಶ್ನೆ, ಸುದ್ದಿಯಲ್ಲಿ ಕಾಣಿಸಿಕೊಂಡ ನೊವಾಯಾ ಗೆಜೆಟಾ ಯಾವ ದೇಶದ ಸ್ವತಂತ್ರ ಪತ್ರಿಕೆಯಾಗಿದೆ? ನೊವಾಯಾ ಗೆಜೆಟ್ ಅನ್ನೋದು ಯಾವ ದೇಶದ ಸ್ವತಂತ್ರ ಪತ್ರಿಕೆ ಅಂದರೆ ಆಪ್ಷನ್ ಬಿ, ರಷ್ಯಾ ದೇಶದ ಒಂದು ಗೆಜೆಟ್ ಪತ್ರಿಕೆಯಾಗಿದೆ. 55ನೇ ಪ್ರಶ್ನೆ, ಯಾವ ಕೇಂದ್ರ ಸಚಿವಾಲಯವು ಪೌರತ್ವ ತಿದ್ದುಪಡಿ ಕಾಯಿದೆ 2019ರೊಂದಿಗೆ ಸಂಬಂಧ ಹೊಂದಿದೆ ಅಂದರೆ ಗೃಹ ವ್ಯವಹಾರಗಳ ಸಚಿವಾಲಯ. ಆಪ್ಷನ್ ಎ ಸರಿಯಾದಂಥ ಉತ್ತರ. 56ನೇ ಪ್ರಶ್ನೆ, ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ NRSC ಯಾವ ಸಂಸ್ಥೆಯ ಭಾಗವಾಗಿದೆ ಅಂದರೆ ಇಸ್ರೋನ ಒಂದು ಭಾಗವಾಗಿದೆ. 57ನೇ ಪ್ರಶ್ನೆ, ಖಾಸಗಿ ಕೈಗಾರಿಕೆಗಳಿಗೆ ವಿದೇಶಿಯ ಬಂಡವಾಳ ಸಂಗ್ರಹಣೆಯ ಬಜೆಟ್ನಲ್ಲಿ ಎಷ್ಟು ಶೇಕಡಾವನ್ನು ಮೀಸಲಿಡಲಾಗಿದೆ? ಖಾಸಗಿ ಕೈಗಾರಿಕೆಗಳಿಗೆ ಅಂದರೆ 25% ಅವುಗಳಿಗೆ ಮೀಸಲಿಡಲಾಗಿದೆ.
ಆಪ್ಷನ್ ಬಿ ಸರಿಯಾದಂಥ ಉತ್ತರ. 58. ಯಾವ ರಾಜ್ಯವು ಮಧ್ಯಸ್ಥಿಕೆ ಮತ್ತು ಮಾಹಿತಿ ತಂತ್ರಜ್ಞಾನದ ರಾಷ್ಟ್ರೀಯ ನ್ಯಾಯಾಂಗ ಸಮ್ಮೇಳನವನ್ನು ಆಯೋಜಿಸಿದೆ? ಮಧ್ಯಸ್ಥಿಕೆ ಮತ್ತು ಮಾಹಿತಿ ತಂತ್ರಜ್ಞಾನದ ರಾಷ್ಟ್ರೀಯ ನ್ಯಾಯಾಂಗ ಸಮ್ಮೇಳನವನ್ನು ಆಪ್ಷನ್ ಬಿ ಗುಜರಾತ್ ರಾಜ್ಯವು ಆಯೋಜಿಸಿದೆ. 59ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಮೆಗಾಲಿಥಿಕ್ ಕಲ್ಲಿನ ಜಾಡಿಗಳನ್ನು ಇತ್ತೀಚೆಗೆ ಕಂಡುಹಿಡಿಯಲಾಯಿತು? ಮೆಗಾಲಿಥಿಕ್ ಕಲ್ಲಿನ ಜಾಡಿಗಳು ಅಂದರೆ ಇದು ಅಸ್ಸಾಂ ರಾಜ್ಯದಲ್ಲಿ ಕಂಡುಹಿಡಿಯಲಾಯಿತು. 60ನೇ ಪ್ರಶ್ನೆ, ಲತಾ ದೀನ್ ನಾಥ್ ಮಂಗೇಶ್ಕರ್ ಪ್ರಶಸ್ತಿಯನ್ನು ಮೊದಲು ಪಡೆದವರು ಯಾರು? ಲತಾ ದೀನ್ ನಾಥ್ ಮಂಗೇಶ್ಕರ್ ಪ್ರಶಸ್ತಿ ನರೇಂದ್ರ ಮೋದಿ ಅವರು. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 61ನೇ ಪ್ರಶ್ನೆ, 2022ರ ಫೋರ್ಬ್ಸ್ 36ನೇ ವಾರ್ಷಿಕ ವಿಶ್ವದ ಬಿಲಿಯನಿಯರ್ ಪಟ್ಟಿಗಳಲ್ಲಿ ಯಾರು ಅಗ್ರಸ್ಥಾನದಲ್ಲಿದ್ದಾರೆ ಅಂದರೆ ಎಲಾನ್ ಮಾಸ್ಕ್ ರವರು. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 62ನೇ ಪ್ರಶ್ನೆ, ಮಾಧವಪುರ ಮೇಳ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಇದು ಗುಜರಾತ್ ರಾಜ್ಯದಲ್ಲಿ ಆಚರಣೆ ಮಾಡುವಂಥ ಒಂದು ಮೇಳವಾಗಿದೆ. 63ನೇ ಪ್ರಶ್ನೆ, ಅವಿಶ್ವಾಸ ನಿರ್ಣಯದ ನಂತರ ಪಾಕಿಸ್ತಾನದ 23ನೇ ಪ್ರಧಾನಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಅಂದರೆ ಶಹಬಾಜ್ ಶರೀಫ್ ಅನ್ನೋರು. ಆಪ್ಷನ್ ಎ ಸರಿಯಾದಂಥ ಉತ್ತರ. 64ನೇ ಪ್ರಶ್ನೆ, ಜತಿನ್ ಗೋಸ್ವಾಮಿ, ಸೋನಾಲ್ ಮಾನ್ ಸಿಂಗ್ ಮತ್ತು ಕಲ್ಯಾಣ್ ಸುಂದರಂ ಅವರು ಯಾವ ಪ್ರಶಸ್ತಿ ಫೆಲೋಶಿಪ್ಗೆ ಭಾಜನರಾಗಿದ್ದಾರೆ ಅಂದರೆ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್. ಆಪ್ಷನ್ ಎ ಸರಿಯಾದಂಥ ಉತ್ತರ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಮತ್ತು ವಿಡಿಯೋ ಹೇಗನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಏನಾದರೂ ತಪ್ಪಾಗಿದ್ದರೆ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ. ನಿಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. 65ನೇ ಪ್ರಶ್ನೆ, ಇತ್ತೀಚೆಗೆ ನಿಧನರಾದ ಜಾಕ್ ಹಿಗ್ಗಿನ್ಸ್ ಅವರು ಯಾವ ವೃತ್ತಿಯೊಂದಿಗೆ ಸಂಬಂಧ ಹೊಂದಿದ್ದರು? ಜಾಕ್ ಹಿಗ್ಗಿನ್ಸ್ ಅವರು ಇವರೊಬ್ಬ ಪ್ರಸಿದ್ಧ ಬರಹಗಾರರು. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 66ನೇ ಪ್ರಶ್ನೆ, ಕನೆಕ್ಟ್ ಟು ಅಪರ್ಚುನಿಟೀಸ್ ಇನಿಷಿಯೇಟಿವ್ ಅಡಿಯಲ್ಲಿ AVSAR ಪೋರ್ಟಲ್ ಅನ್ನು ಯಾವ ರಾಜ್ಯ ಯುಟಿ ಪ್ರಾರಂಭಿಸಿದೆ ಅಂದರೆ ಜಮ್ಮು ಮತ್ತು ಕಾಶ್ಮೀರ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 67ನೇ ಪ್ರಶ್ನೆ, ಸುದ್ದಿಯಲ್ಲಿ ಕಂಡುಬಂದ ನೆಪ್ಚೂನ್ ಮಿಸೈಲ್ ಸಿಸ್ಟಮ್ ಯಾವ ದೇಶಕ್ಕೆ ಸಂಬಂಧಿಸಿದೆ? ನೆಪ್ಚೂನ್ ಮಿಸೈಲ್ ಸಿಸ್ಟಮ್ ಇದು ಯಾವ ದೇಶಕ್ಕೆ ಅಂದರೆ ಉಕ್ರೇನ್ಗೆ ಸಂಬಂಧಿಸಿದೆ. 68ನೇ ಪ್ರಶ್ನೆ, ಯಾವ ಸಂಸ್ಥೆಯು ಕ್ಲಾಸ್ ಆಫ್ ಯಂಗ್ ಗ್ಲೋಬಲ್ ಲೀಡರ್ಸ್ YGLS ಅನ್ನು ಘೋಷಿಸುತ್ತದೆ ಅಂದರೆ ವಿಶ್ವ ಆರ್ಥಿಕ ವೇದಿಕೆ. ವರ್ಲ್ಡ್ ಎಕನಾಮಿಕ್ ಫೋರಂ ಅಂತ, WEF. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 69, ಕಾನ್ಸ್ಟ್ಯಾಂಟಿನೋಪಲ್ ಇಂದಿನ ಯಾವ ನಗರದಲ್ಲಿದೆ ಅಂದರೆ ಇದು ಇಸ್ತಾಂಬುಲ್ನಲ್ಲಿ ಕಂಡುಬರುತ್ತದೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 70 ಪ್ರಶ್ನೆ, ಬೋಧಿಸಿರಿ ಎಂಬುದು ಯಾವ ರಾಜ್ಯ ಪ್ರವಾಸೋದ್ಯಮ ಇಲಾಖೆಯಿಂದ ನಿರ್ವಹಿಸಲ್ಪಡುವ ವಿಹಾರ ದೋಣಿಯಾಗಿದೆ ಅಂದರೆ ಬೋಧಿಸಿರಿ ಅನ್ನೋದು ಇದು ಆಂಧ್ರ ಪ್ರದೇಶ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 71ನೇ ಪ್ರಶ್ನೆ, ಚಂದ್ರದೇವ ಈ ಕೆಳಗಿನ ಯಾವ ರಾಜವಂಶದ ಸ್ಥಾಪಕ? ಚಂದ್ರದೇವ ಅನ್ನೋನು ಗಹಲ್ವಾಡರು ಅಥವಾ ಗಹಲ್ವಾಡರು ಅನ್ನೋ ಒಂದು ರಾಜವಂಶದ ಸ್ಥಾಪಕನಾಗಿ ಚಂದ್ರದೇವನು. 72ನೇ ಪ್ರಶ್ನೆ, ಮಿನ್ಹಾಜ್ ನಾವು ಸಿರಾಜ್ ದೆಹಲಿಯ ಯಾವ ಸುಲ್ತಾನನ ಆಸ್ಥಾನದ ಕವಿ? ನಾಸಿರುದ್ದೀನ್ ಮೊಹಮ್ಮದ್ ಅನ್ನೋದು. ನಾಸಿರುದ್ದೀನ್ ಮೊಹಮ್ಮದ್ನ ಒಂದು ಆಸ್ಥಾನದ ಕವಿ ಯಾರಪ್ಪ ಅಂದರೆ ಮಿನ್ಹಾಜ್ ನಾವು ಸಿರಾಜ್ ಅನ್ನೋರು. 73ನೇ ಪ್ರಶ್ನೆ, ಕೆಳಗಿನ ಆಡಳಿತಗಾರರಲ್ಲಿ ಯಾರು ಮಹಾನ್ ತತ್ವಜ್ಞಾನಿ ಮಾಧವಾಚಾರ್ಯರ ಸಮಕಾಲೀನವರು? ಮಾಧವಾಚಾರ್ಯರ ಸಮಕಾಲೀನವರು ಯಾರಪ್ಪ ಅಂದರೆ ಆಪ್ಷನ್ ಎ ಬಲ್ಬನ್. 74ನೇ ಪ್ರಶ್ನೆ, ವಾಯುವ್ಯ ಗಡಿಯನ್ನು ರಕ್ಷಿಸಲು ಅಲಾವುದ್ದೀನ್ ಖಿಲ್ಜಿಯವರು ವಾರ್ಡನ್ ಆಫ್ ಮಾರ್ಚ್ಸ್ ಆಗಿ ಈ ಕೆಳಗಿನವರಲ್ಲಿ ಯಾರನ್ನು ನೇಮಿಸಿದರು ಅಂದರೆ ಗಾಜಿ ಮಲ್ಲಿಕ್. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 75ನೇ ಪ್ರಶ್ನೆ, ಸುಲ್ತಾನರ ಕಾಲದಲ್ಲಿ ಸೇನಾ ವಿಭಾಗದ ಮುಖ್ಯಸ್ಥರಾಗಿದ್ದವರು ಯಾರು? ಸುಲ್ತಾನರ ಕಾಲದಲ್ಲಿ ಸೇನಾ ವಿಭಾಗದ ಮುಖ್ಯಸ್ಥರು ಅರಿಜ್ ಐ ಮುಮಾಲಿಕ್ ಅನ್ನೋರು.
76ನೇ ಪ್ರಶ್ನೆ, ಸುಲ್ತಾನರ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥನನ್ನು ಕರೆಯಲಾಗುತ್ತಿತ್ತು. ಗ್ರಾಮದ ಮುಖ್ಯಸ್ಥನನ್ನು ಏನಂತ ಕರೀತಿದ್ದಂದ್ರೆ ಮುಕ್ಕದಂ ಅನ್ನೋಂತ ಕರೀತಿದ್ರು. 77ನೇ ಪ್ರಶ್ನೆ, ಕುತುಬುದ್ದೀನ್ ಬಕ್ತಿಯಾರ್ ಕಾಕಿ ಅವರು ಈ ಕೆಳಗಿನ ಯಾವ ಆಡಳಿತಗಾರ ಆಳ್ವಿಕೆಯಲ್ಲಿ ದೆಹಲಿಗೆ ಬಂದರು ಅಂದ್ರೆ ಇಲ್ತಮಿಶ್ನ ಕಾಲದಲ್ಲಿ ಇವರು ಆಡಳಿತಗಾರನಾಗಿ ದೆಹಲಿಗೆ ಬಂದರು. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 78ನೇ ಪ್ರಶ್ನೆ, ಅಕ್ಬರ್ ಇನಾಮ್ ಭೂಮಿಯನ್ನು ನೀಡುವ ಉದ್ದೇಶಕ್ಕಾಗಿ ಎಷ್ಟು ವಲಯಗಳಾಗಿ ಸಾಮ್ರಾಜ್ಯವನ್ನು ವಿಂಗಡಿಸಿದನು? ಅಕ್ಬರ್ ಇನಾಮ್ ಭೂಮಿಯನ್ನು ನೀಡುವ ಒಂದು ಉದ್ದೇಶಕ್ಕಾಗಿ ಎಷ್ಟು ವಲಯ ಅಂದರೆ 6 ವಲಯಗಳು. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 79, ಅಬುಲ್ ಫಜಲ್ ಅನ್ನು ಈ ಕೆಳಗಿನ ಯಾವ ಆಡಳಿತಗಾರನು ಕೊಂದನು? ಬೀರ್ ಸಿಂಗ್ ಬುಂದೇಲಾ ಅವರು ಅಬುಲ್ ಫಜಲ್ನನ್ನು ಕೊಂದನು. 80ನೇ ಪ್ರಶ್ನೆ, ಕೆಳಗಿನ ಯಾವ ಕವಿಯು ಲೀಲಾವತಿ ಕೃತಿಯನ್ನು ಪರ್ಷಿಯನ್ ಭಾಷೆಗೆ ಅನುವಾದಿಸಿದ್ದಾರೆ? ಅಬುಲ್ ಫೈಜಿ. ಲೀಲಾವತಿ ಕೃತಿಯನ್ನು ಪರ್ಷಿಯನ್ ಭಾಷೆಗೆ ಅನುವಾದ ಮಾಡಿದವರು ಯಾರಪ್ಪ ಅಂದರೆ ಅಬುಲ್ ಫೈಜಿ ಅವರು. 81ನೇ ಪ್ರಶ್ನೆ, ದೆಹಲಿ ಸುಲ್ತಾನರ ಶಾಶ್ವತ ಸೈನ್ಯವನ್ನು ಸ್ಥಾಪಿಸಿದ ಮೊದಲ ಸುಲ್ತಾನ ಯಾರು? ದೆಹಲಿ ಸುಲ್ತಾನರ ಶಾಶ್ವತ ಸೈನ್ಯವನ್ನು ಅಲ್ಲಾವುದ್ದೀನ್ ಖಿಲ್ಜಿ ಸ್ಥಾಪನೆ ಮಾಡ್ತಾನೆ. ಆಪ್ಷನ್ ಎ ಸರಿಯಾದಂಥ ಉತ್ತರ. 82, ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ಮುಖ್ಯ ಕಾರ್ಯದರ್ಶಿ ಯಾರು? ತೆರಿಸಾ ಭಟ್ಟಾಚಾರ್ಯ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 83, ದೇಶದ IAS ಅಧಿಕಾರಿಗಳಲ್ಲಿ ಅತ್ಯುನ್ನತ ಹುದ್ದೆ ಯಾವುದು ಅಂದರೆ ಭಾರತದ ಸಂಪುಟ ಕಾರ್ಯದರ್ಶಿ ಅನ್ನೋದು ಇದು ದೇಶದ IAS ಅಧಿಕಾರಿಗಳಲ್ಲಿ ಅತ್ಯುನ್ನತವಾದಂಥ ಒಂದು ಹುದ್ದೆಯಾಗಿದೆ. 84, 2002ರ ಸಾಲಿನ ಬೂಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿ ಪಡೆದವರು ಯಾರು? 2022ನೇ ಸಾಲಿನ ಬೂಕರ್ ಇಂಟರ್ನ್ಯಾಷನಲ್ ಪ್ರಶಸ್ತಿ ಪಡೆದವರು ಗೀತಾಂಜಲಿ ಶ್ರೀ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 85, ಈ ಕೆಳಗಿನ ಯಾವ ರಾಷ್ಟ್ರಗಳು I2U2 ಸಂಘಟನೆಯ ಸದಸ್ಯ ರಾಷ್ಟ್ರಗಳಾಗಿವೆ? ಇಲ್ಲಿ ಸರಿಯಾದಂಥ ಉತ್ತರ ಭಾರತ, ಅಮೆರಿಕ, ಇಸ್ರೇಲ್, UAE ಅನ್ನೋದು ಈ ಒಂದು 4 ರಾಷ್ಟ್ರಗಳು ಏನಪ್ಪಾ ಅಂದರೆ I2U2 ಅನ್ನೋ ಒಂದು ಸಂಘಟನೆಯ ಸದಸ್ಯ ರಾಷ್ಟ್ರಗಳಾಗಿದ್ದಾವೆ. 86ನೇ ಪ್ರಶ್ನೆ, ಕೇಂದ್ರ ಚುನಾವಣಾ ಆಯುಕ್ತರ ಅಧಿಕಾರಾವಧಿ ಎಷ್ಟು ವರ್ಷ ಅಂದರೆ 6ರಿಂದ 65 ವರ್ಷ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 87ನೇ ಪ್ರಶ್ನೆ, ಪ್ರಮುಖ ಕಂಪನಿಗಳು ಮತ್ತು ಅದರ CEOಗಳಿಗೆ ಸಂಬಂಧಿಸಿದಂತೆ ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ. ಇನ್ಫೋಸಿಸ್, ಸಲೀಲ್ ಫರೇಟ್, ಏರ್ಟೆಲ್, ಅಜಿತ್ ಪುರಿ, ಮೈಕ್ರೋಸಾಫ್ಟ್, ಸತ್ಯ ನಾಡೆಲ್, HDFC ಬ್ಯಾಂಕ್, ಗೋಪಾಲ್ ವಿಠಲ್. ಆಪ್ಷನ್ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸರಿಯಾದಂಥ ಉತ್ತರ. 88ನೇ ಪ್ರಶ್ನೆ, ಕೆನಡಾದ ಸಂಸತ್ತಿನಲ್ಲಿ ಕನ್ನಡದಲ್ಲಿ ಮಾತನಾಡಿದ ಚಂದ್ರ ಆರ್ಯರವರು ಮೂಲತಃ ಯಾವ ಜಿಲ್ಲೆಯವರು? ಚಂದ್ರ ಆರ್ಯರವರು ಇವರು ತುಮಕೂರು ಜಿಲ್ಲೆಯವರು. ಆಪ್ಷನ್ ಎ ಸರಿಯಾದಂಥ ಉತ್ತರ. 89ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಿಸಲಾಗಿದೆ? ಮೇಲಿನ ಎಲ್ಲವೂ ಸರಿಯಾಗಿದ್ದಾವೆ, ಯಾವುದೂ ತಪ್ಪಾಗಿಲ್ಲ. ಇಲ್ಲಿ ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಮೈಟೊಕಾಂಡ್ರಿಯಾ ಇದು ಸರಿಯಾಗಿದೆ. ನಂತರ ಜೀವಕೋಶದ ಆತ್ಮಹತ್ಯೆ ಸಂಚಿ ಲೈಸೋಸೋಮ್. ಮೂರನೇದು ಜೀವಕೋಶದ ಪ್ರೋಟೀನ್ ಕಾರ್ಖಾನೆ ರೈಬೋಸೋಮ್ಸ್. ಈ ಮೇಲಿನ ಎಲ್ಲವೂ ಸರಿಯಾಗಿದೆ, ಯಾವುದೂ ತಪ್ಪಾಗಿಲ್ಲ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 90ನೇ ಪ್ರಶ್ನೆ, ರಾಕೆಟ್ಗಳಲ್ಲಿ ನೋಂದಣಕಾರಿಯಾಗಿ ಬಳಸುವ ಒಂದು ಅನಿಲ ಯಾವುದು ಅಂದರೆ ದ್ರವ ಆಮ್ಲಜನಕ ಮತ್ತು ದ್ರವ ಜಲಜನಕ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 91ನೇ ಪ್ರಶ್ನೆ, ಕರ್ನಾಟಕ ರಾಜ್ಯದ ವಿಧಾನಸಭೆಯ ಮೊದಲ ಅಧಿವೇಶನ ಆರಂಭಗೊಂಡ ದಿನ ಯಾವುದಂದ್ರೆ ಜೂನ್ 18, 1952. ಆಪ್ಷನ್ ಎ ಸರಿಯಾದಂಥ ಉತ್ತರ. 92, ಗ್ರ್ಯಾಂಡ್ ಸ್ಲಮ್ ಟೂರ್ನಿಗಳ ಆರಂಭಗೊಂಡ ಕಾಲಾನುಕ್ರಮದಲ್ಲಿ ಬರೆಯಿರಿ. ಮೊದಲಿಗೆ ಯಾವುದು ಆರಂಭಗೊಂಡಂದ್ರೆ ವಿಂಬಲ್ಡನ್ ಓಪನ್ ಮೊದಲು, ನಂತರ USA ಓಪನ್, ನಂತರ ಫ್ರೆಂಚ್ ಓಪನ್, ಕೊನೆಯದಾಗಿ ಆಸ್ಟ್ರೇಲಿಯಾ ಓಪನ್. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 93,
ರಫೆಲ್ ನಡಾಲ್ ರವರು ಈ ಕೆಳಗಿನ ಯಾವ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಯಲ್ಲಿ ಅತಿ ಹೆಚ್ಚು ಬಾರಿ ಚಾಂಪಿಯನ್ ಆಗಿದ್ದಾರೆ ಅಂದರೆ ಫ್ರೆಂಚ್ ಓಪನ್ ಟೂರ್ನಿಯಲ್ಲಿ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 94 ರಬ್ಬರನ್ನು ಗಟ್ಟಿಗೊಳಿಸುವ ಬಳಸುವ ಧಾತು ಯಾವುದು? ರಬ್ಬರನ್ನು ಗಟ್ಟಿಗೊಳಿಸಲಿಕ್ಕೆ ಬಳಸುವಂಥ ಧಾತು ಯಾವುದಪ್ಪ ಅಂದರೆ ಸಲ್ಫರ್. ಇದನ್ನು ರಬ್ಬರ್ ಗಟ್ಟಿಗೊಳಿಸಲಿಕ್ಕೆ ಬಳಸುವಂಥ ಒಂದು ಧಾತು ಆಗಿದೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 95 ಮಾನವನ ಮೂತ್ರದಲ್ಲಿ ಕಂಡುಬರುವ ವಿಟಮಿನ್ ಯಾವುದು? ಮಾನವನ ಮೂತ್ರದಲ್ಲಿ ಕಂಡುಬರುವಂತಹ ವಿಟಮಿನ್ ಸಿ. 96 ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಸುವ ನೋಬಲ್ ಗ್ಯಾಸ್ ಯಾವುದು ಅಂದರೆ ರೆಡಾನ್ ಅನ್ನೋದು ಇದು ನೋಬಲ್ ಗ್ಯಾಸ್ ಆಗಿದೆ. ಇದನ್ನು ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಬಳಕೆ ಮಾಡ್ತಾರೆ. 97 ಅತಿ ಹೆಚ್ಚು ಬಾರಿ ಥಾಮಸ್ ಕಪ್ ಚಾಂಪಿಯನ್ ಆದ ತಂಡ ಯಾವುದು ಅಂದರೆ ಇಂಡೋನೇಷಿಯಾ. 98ನೇ ಪ್ರಶ್ನೆ ಈ ಕೆಳಗಿನ ಯಾವುದು ಚೀನಿ ಉಪ್ಪು ಎಂದು ಕರೆಯುತ್ತಾರೆ? ಮಾನೋಸೋಡಿಯಂ ಗ್ಲುಟಮೇಟ್ ಅನ್ನೋದು. ಚೀನಿ ಉಪ್ಪು ಯಾವುದಪ್ಪ ಅಂದರೆ ಮಾನೋಸೋಡಿಯಂ ಗ್ಲುಟಮೇಟ್ ಅನ್ನೋದು ಇದು ಚೀನಿ ಉಪ್ಪು ಆಗಿದೆ. 99 29ನೇ ಆವೃತ್ತಿಯ ಊಬರ್ ಕಪ್ ಚಾಂಪಿಯನ್ ತಂಡ ಯಾವುದು? 29ನೇ ಆವೃತ್ತಿಯ ಒಂದು ಊಬರ್ ಕಪ್ ಚಾಂಪಿಯನ್ ತಂಡ ಯಾವುದಪ್ಪ ಅಂದರೆ ದಕ್ಷಿಣ ಕೊರಿಯಾ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 100ನೇ ಪ್ರಶ್ನೆ 2ನೇ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ. 2022ರ ಟಾಟಾ IPLನಲ್ಲಿ ಪರ್ಪಲ್ ಕ್ಯಾಪ್ ಪಡೆದವರು ಯಾರು? ಆಪ್ಷನ್ ಡಿ ಯಜುವೇಂದ್ರ ಚಹಲ್. ಇವರು ಪರ್ಪಲ್ ಕ್ಯಾಪ್ ಅನ್ನು ಪಡೆದಂಥ ಒಬ್ಬ ಬೌಲರ್ ಆಗಿದ್ದಾರೆ. ಸ್ನೇಹಿತರೆ, ಇಲ್ಲಿಗೆ 2 ಪ್ರಶ್ನೆ ಪತ್ರಿಕೆಗಳು ಮುಕ್ತಾಯವಾಗಿದೆ. ಮುಂದಿನ ಪ್ರಶ್ನೆ ಪತ್ರಿಕೆ 3ನೇ ಪ್ರಶ್ನೆ ಪತ್ರಿಕೆ. 3ನೇ ಪ್ರಶ್ನೆ ಪತ್ರಿಕೆಯ ಮೊದಲನೇ ಪ್ರಶ್ನೆ ಈಸೂರು ಗ್ರಾಮವು ಮೊದಲ ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿಕೊಂಡ ವರ್ಷ ಯಾವುದು? ಸೆಪ್ಟೆಂಬರ್ 25 1942ರಲ್ಲಿ. ಸೆಪ್ಟೆಂಬರ್ 25 1942ರಲ್ಲಿ ಈಸೂರು ಸ್ವತಂತ್ರ ಹಳ್ಳಿ ಎಂದು ಘೋಷಿಸಿಕೊಂಡಿತು. 2ನೇ ಪ್ರಶ್ನೆ ಡಾಕ್ಟರ್ BR ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಈ ಕೆಳಗಿನ ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಗಿದೆ? ಆಪ್ಷನ್ ಡಿ ಬೆಂಗಳೂರು. 3ನೇ ಪ್ರಶ್ನೆ ಭೂಸೇನಾ ಕಮಾಂಡೋಗಳು ಮತ್ತು ಅದರ ಕೇಂದ್ರ ಕಚೇರಿಗಳಿಗೆ ಸಂಬಂಧಿಸಿದಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಮೇಲಿನ ಎಲ್ಲವೂ ಸರಿ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. ಇಲ್ಲಿ ಓದ್ಕೊಳ್ರಿ. ಕೇಂದ್ರೀಯ ಕಮಾಂಡೋ ಲಕ್ನೋ, ಪೂರ್ವ ಕಮಾಂಡೋ ಕಲ್ಕತ್ತಾ, ಉತ್ತರ ಕಮಾಂಡೋ ಉಧಂಪುರ್, ನೈಋತ್ಯ ಕಮಾಂಡೋ ಜೈಪುರ್. 4ನೇ ಪ್ರಶ್ನೆ ಭಾರತೀಯ ಸೇನೆಯು ನಡೆಸಿದ ಆಪರೇಷನ್ಗಳನ್ನು ಕಾಲಾನುಕ್ರಮದಲ್ಲಿ ಬರೆಯಿರಿ. ಮೊದಲಿಗೆ ಆಪರೇಷನ್ ಪೋಲೋ ಕಾರ್ಯಾಚರಣೆ ನಡೆಯಿತು. 2ನೇದು ಆಪರೇಷನ್ ವಿಜಯ ನಡೆಯಿತು. 3ನೇದು ಆಪರೇಷನ್ ಮೇಘದೂತ್ ನಡೆಯಿತು. 4ನೇದು ಆಪರೇಷನ್ ಕ್ಯಾಕ್ಟಸ್ ಅನ್ನೋದು ಅಥವಾ ಆಪರೇಷನ್ ಕಕೋನ್ ಅಂತ ಕರೀತಾರೆ. 5ನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಿಸಲಾಗಿದೆ? ಇಲ್ಲಿ ಕೊಟ್ಟಿರುವಂಥ 3 ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂದರೆ ಯಾವುದು ತಪ್ಪಾಗಿಲ್ಲ, ಮೇಲಿನ ಎಲ್ಲವೂ ಸರಿಯಾಗಿದ್ದಾವೆ. ಭಾರತೀಯ ನೌಕಾಪಡೆ ದಿನ ಡಿಸೆಂಬರ್ 4 ಇದು ಸರಿಯಾಗಿದೆ. ಭಾರತೀಯ ವಾಯುಪಡೆ ದಿನ ಅಕ್ಟೋಬರ್ 8 ಇದು ಕೂಡ ಸರಿಯಾಗಿದೆ. ಭಾರತೀಯ ಭೂಸೇನೆ ದಿನ ಜೂನ್ 15. 6ನೇ ಪ್ರಶ್ನೆ LAC ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಇದು ಯಾವ 2 ರಾಷ್ಟ್ರಗಳ ಮಧ್ಯೆ ಗಡಿ ವಿವಾದವಾಗಿದೆ ಅಂದರೆ LAC ಅನ್ನೋದು ಭಾರತ ಮತ್ತು ಚೀನಾ. ಆಪ್ಷನ್ ಎ ಸರಿಯಾದಂಥ ಉತ್ತರ. 7ನೇ ಪ್ರಶ್ನೆ NJAC ಅನ್ನು ವಿಸ್ತರಿಸಿ ಬರೆಯಿರಿ ಅಂತ ಇದೆ. ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ ಕಮಿಟಿ ಅಂತ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 8ನೇ ಪ್ರಶ್ನೆ ಈ ಕೆಳಗಿನ ಯಾವ ವಿಷಯವು ಸುಪ್ರೀಂ ಕೋರ್ಟ್ನ ಮೂಲ ಅಧಿಕಾರ ವ್ಯಾಪ್ತಿಗೆ ಒಳಪಡುವುದಿಲ್ಲ? ಸುಪ್ರೀಂ ಕೋರ್ಟ್ನ ಮೂಲ ಅಧಿಕಾರ ವ್ಯಾಪ್ತಿಗೆ ಯಾವುದು ಒಳಪಡುವುದಿಲ್ಲ ಅಂದರೆ ಅಂತಾರಾಜ್ಯ ಜಲ ವಿವಾದ, ಈ ಅಂಶ ಒಳಪಡುವುದಿಲ್ಲ. 9ನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಕೊಟ್ಟಿರುವಂಥ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ ಅಂದರೆ 1, 2, 3. ಹೇಬಿಯಸ್ ಕಾರ್ಪಸ್ ಅನ್ನೋದು ಬಂಧನಕ್ಕೆ ಒಳಗಾದ ವ್ಯಕ್ತಿಯನ್ನು 24 ಗಂಟೆಯೊಳಗೆ ಹತ್ತಿರದ ನ್ಯಾಯಾಲಯದಲ್ಲಿ ಹಾಜರುಪಡಿಸಬೇಕು. 2ನೇದು ಕೋ ವಾರೆಂಟ್ ಅನ್ನೋದು ಇದು ಸಾರ್ವಜನಿಕ ಹುದ್ದೆಯನ್ನು ಕಾನೂನುಬಾಹಿರವಾಗಿ ಪಡೆದಿದ್ದರೆ ಆ ಹುದ್ದೆಯನ್ನು ತೆರವುಗೊಳಿಸುವಂತೆ ಆಜ್ಞಾಪಿಸುವುದು. ಪ್ರೊಹಿಬಿಷನ್ ಅಧೀನ ನ್ಯಾಯಾಲಯಗಳು ತಮ್ಮ
ಕಾರ್ಯವ್ಯಾಪ್ತಿಯನ್ನು ಮೀರಿ ತೀರ್ಪು ನೀಡದಂತೆ ಆಜ್ಞೆ ಹೊರಡಿಸುವುದು. ಈ 3 ಸರಿಯಾಗಿದೆ. 10ನೇ ಪ್ರಶ್ನೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ತಮ್ಮ ಎಲ್ಲ ಸ್ನೇಹಿತರಿಗೆ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಹಾಗೆ ಪ್ರಶ್ನೆಗಳು ಹೇಗಿದ್ದಾವೆ ಅನ್ನೋದನ್ನು ತಪ್ಪದೇ ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸಿ. ಎಲ್ಲಾದರೂ ತಪ್ಪಾಗಿದ್ರೆ ಅದನ್ನು ಕಮೆಂಟ್ನಲ್ಲಿ ತಿಳಿಸಿ. 10ನೇ ಪ್ರಶ್ನೆ. ಸುಪ್ರೀಂ ಕೋರ್ಟ್ ಜಾರಿ ಮಾಡುವ ಕಾನೂನುಗಳಿಗೆ ಎಲ್ಲ ಅಧೀನ ನ್ಯಾಯಾಲಯಗಳು ಬದ್ಧವಾಗಿರಬೇಕೆಂದು ಭಾರತ ಸಂವಿಧಾನದ ಯಾವ ವಿಧಿ ತಿಳಿಸುತ್ತದೆ? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ವಿಧಿ 141. 11ನೇ ಪ್ರಶ್ನೆ. ಉಪರಾಷ್ಟ್ರಪತಿ ಹುದ್ದೆ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 1, 3 ಮತ್ತು 4 ಸರಿ. ಎರಡನೇದು ತಪ್ಪಿದೆ. 35 ವರ್ಷ ಆಗಬೇಕು, 30 ವರ್ಷ ಆಗಿದೆ. 12ನೇ ಪ್ರಶ್ನೆ. ಪ್ರಧಾನಮಂತ್ರಿಗಳು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸುತ್ತಾರೆ? ಪ್ರಧಾನಮಂತ್ರಿಗಳು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡ್ತಾರಪ್ಪ ಅಂದರೆ ಆಪ್ಷನ್ ಬಿ, ರಾಷ್ಟ್ರಪತಿಯವರಿಗೆ ನೀಡ್ತಾರೆ. 13ನೇ ಪ್ರಶ್ನೆ. 2003ರಲ್ಲಿ ಸಂವಿಧಾನಕ್ಕೆ ಡ್ಯಾಶ್ ತಿದ್ದುಪಡಿ ಮಾಡುವ ಮೂಲಕ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ 15% ಸಚಿವ ಸಂಪುಟದ ಸ್ಥಾನಗಳನ್ನು ಮೀರುವಂತಿಲ್ಲ. 91ನೇ ತಿದ್ದುಪಡಿ ಮಾಡುವುದರ ಮೂಲಕ. ಆಪ್ಷನ್ ಎ ಸರಿಯಾದಂಥ ಉತ್ತರ. 14ನೇ ಪ್ರಶ್ನೆ. ಯಾರ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಗಳು ವಿದೇಶಗಳಿಗೆ ರಾಯಭಾರಿಗಳನ್ನು ನೇಮಕ ಮಾಡುತ್ತಾರೆ? ಅಂದರೆ ಪ್ರಧಾನಮಂತ್ರಿಯವರ ಒಂದು ಶಿಫಾರಸಿನ ಮೇರೆಗೆ. ಆಪ್ಷನ್ 4 ಸರಿಯಾದಂಥ ಉತ್ತರ. 15ನೇ ಪ್ರಶ್ನೆ. ಇಂದಿರಾ ಗಾಂಧಿ ಅವರ ಸಾವಿನ ಕುರಿತು ನೇಮಕಗೊಂಡ ಸಮಿತಿ ಯಾವುದು? ಅಂದರೆ ಟಕ್ಕರ್ ಆಯೋಗ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 16ನೇ ಪ್ರಶ್ನೆ. ಎಚ್ ಡಿ ದೇವೇಗೌಡರು ಪ್ರಧಾನಮಂತ್ರಿಯಾದ ಸಮಯದಲ್ಲಿ ಯಾವ ರಾಜ್ಯದ ಮೇಲೆ ರಾಷ್ಟ್ರಪತಿ ಆಡಳಿತವನ್ನು ಹೇರಲಾಗಿತ್ತು? ಆಪ್ಷನ್ ಬಿ, ಗುಜರಾತ್. 17ನೇ ಪ್ರಶ್ನೆ. ಈ ಕೆಳಗಿನವರಲ್ಲಿ ಯಾರು ರಾಜ್ಯಸಭೆಯಿಂದ ಆಯ್ಕೆಗೊಂಡ ಪ್ರಧಾನಿಯವರಲ್ಲ? ರಾಜ್ಯಸಭೆಯಿಂದ ಆಯ್ಕೆಗೊಂಡ ಒಂದು ಪ್ರಧಾನಿ ಯಾರಲ್ಲ ಅಂದರೆ VP ಸಿಂಗ್ ಅವರು. ಇವರು ರಾಜ್ಯಸಭೆಯಿಂದ ಆಯ್ಕೆಗೊಳ್ಳದೇ ಇರುವಂತಹ ಪ್ರಧಾನಿಯಾಗಿದ್ದಾರೆ. 18ನೇ ಪ್ರಶ್ನೆ. ರಾಷ್ಟ್ರಪತಿಗಳಿಗೆ ನೆರವು ಮತ್ತು ಸಲಹೆ ನೀಡಲು ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಮಂತ್ರಿಮಂಡಲವಿರಬೇಕೆಂದು ಸಂವಿಧಾನದ ಯಾವ ವಿಧಿ ತಿಳಿಸುತ್ತದೆ? ಆಪ್ಷನ್ ಬಿ, ವಿಧಿ 74(1). 19ನೇ ಪ್ರಶ್ನೆ. ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ. ಇಲ್ಲಿ ಸರಿಯಾದಿದ್ದು ಯಾವುದಪ್ಪ ಅಂದರೆ ಇಂದಿರಾ ಗಾಂಧಿಯವ್ರದ್ದು ಶಕ್ತಿ ಸ್ಥಳ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರದ್ದು ವಿಜಯ್ ಘಾಟ್, ರಾಜೀವ್ ಗಾಂಧಿಯವ್ರದ್ದು ವೀರಭೂಮಿ, ಜ್ಞಾನಿ ಜೈಲ್ ಸಿಂಗ್ ಅವ್ರದ್ದು ಏಕತಾ ಸ್ಥಳ. 1, 2, 3, 4 ಎಲ್ಲವೂ ಸರಿಯಾಗಿದ್ದಾವೆ. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 20ನೇ ಪ್ರಶ್ನೆ. ಮೈಸೂರು ಸಂಸ್ಥಾನದಲ್ಲಿ ನಾಗರಿಕ ಸೇವೆಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪರಿಚಯಿಸಿದ ದಿವಾನರು ಯಾರು? ಅಂದರೆ ಬಿ, ದಿವಾನ್ ಸರ್ ಶೇಷಾದ್ರಿ ಅಯ್ಯರ್. 21ನೇ ಪ್ರಶ್ನೆ. ಭಾರತ ಸರ್ಕಾರವು ಮೊದಲ ಬಾರಿಗೆ 1969 ಜುಲೈ 19ರಂದು 50 ಕೋಟಿಗಿಂತ ಅಧಿಕ ಬಂಡವಾಳ ಹೊಂದಿದ 14 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಂಡವು. ಹಾಗಾದರೆ ಯಾವ 2 ಕರ್ನಾಟಕದ ಬ್ಯಾಂಕ್ಗಳು ಅಂದು ರಾಷ್ಟ್ರೀಕರಣಗೊಂಡವು? ಕರ್ನಾಟಕದ 2 ಬ್ಯಾಂಕ್ಗಳು ಯಾವ್ಯಾವಪ್ಪ ಅಂದರೆ ಕೆನರಾ ಬ್ಯಾಂಕ್ ಮತ್ತು ಸಿಂಡಿಕೇಟ್ ಬ್ಯಾಂಕ್. ಇವು 1969ರಲ್ಲಿ 14 ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಂಡಾಗ ರಾಷ್ಟ್ರೀಕರಣಗೊಂಡಂತಹ ಕರ್ನಾಟಕದ ಬ್ಯಾಂಕ್ಗಳು ಆಗಿವೆ. 22ನೇ ಪ್ರಶ್ನೆ. ಭಾರತದ ಮೊದಲ ಆನ್ಲೈನ್ ಪೇಮೆಂಟ್ ಬ್ಯಾಂಕ್ ಯಾವುದು? ಅಂದರೆ ಏರ್ಟೆಲ್ ಪೇಮೆಂಟ್ ಬ್ಯಾಂಕ್. ಆಪ್ಷನ್ ಎ ಸರಿಯಾದಂಥ ಉತ್ತರ. 23ನೇ ಪ್ರಶ್ನೆ. ನೋಟು ಮುದ್ರಿಸುವ ಪೇಪರ್ ತಯಾರಿಸುವ ಕಾರ್ಖಾನೆಯನ್ನು 1968ರಲ್ಲಿ ಎಲ್ಲಿ ಸ್ಥಾಪಿಸಲಾಯಿತು? ಅಂದರೆ ಹೋಶಂಗಾಬಾದ್ ಅನ್ನಲ್ಲಿ ಇದನ್ನು ಸ್ಥಾಪನೆ ಮಾಡಲಾಯಿತು. 24. ಮುಕ್ತಪೇಟೆಯ ಕಾರ್ಯಾಚರಣೆ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಎಂದರೇನು? ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವು ಸರ್ಕಾರಿಯ ಭದ್ರತೆಗಳನ್ನು ಮಾರುವ ಮತ್ತು ಕೊಳ್ಳುವ ರೀತಿಯಾಗಿದೆ. 25ನೇ ಪ್ರಶ್ನೆ. 2022ರ ಸಾಲಿನ ಪ್ರತಿಷ್ಠಿತ ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸಶಸ್ತ್ರೀಕರಣ ಪುರಸ್ಕಾರಕ್ಕೆ ಕರ್ನಾಟಕದ ಯಾವ ಜಿಲ್ಲೆಯನ್ನು ಆಯ್ಕೆ ಮಾಡಲಾಗಿದೆ? ಅಂದರೆ ಆಪ್ಷನ್ ಡಿ, ದಕ್ಷಿಣ ಕನ್ನಡ.
26ನೇ ಪ್ರಶ್ನೆ, ಇಂಗಾಲದ ಡೈಆಕ್ಸೈಡ್ ಹಸಿರುಮನೆ ಅನಿಲವನ್ನು ಉಂಟು ಮಾಡುತ್ತದೆ. ಹಾಗಾದರೆ ಇದಕ್ಕೆ ಕಾರಣವಾದ ವಿಕಿರಣ ಯಾವುದು ಅಂದರೆ ಅವಗೆಂಪು ವಿಕಿರಣವಾಗಿದೆ. 27ನೇ ಪ್ರಶ್ನೆ, 2022ರ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಬ್ರಿಕ್ಸ್ ಸಂಘಟನೆ ರಾಷ್ಟ್ರಗಳ ಪೈಕಿ ಯಾವುದು ಮೊದಲ ಸ್ಥಾನ ಪಡೆದಿದೆ ಅಂದರೆ ದಕ್ಷಿಣ ಆಫ್ರಿಕಾ. 28ನೇ ಪ್ರಶ್ನೆ, ಈ ಕೆಳಗಿನವರಲ್ಲಿ ಯಾರು ಮಂದಗಾಮಿಯ ನಾಯಕರನ್ನು ಗುರುತಿಸಿ ಅಂತ ಕೇಳಿದರೆ ಮಂದಗಾಮಿಯ ನಾಯಕರು ಯಾರ್ಯಾರು ಅಂದರೆ ಇಲ್ಲಿ ಕೊಟ್ಟಿರುವಂಥ ಎಲ್ಲರೂ. 29ನೇ ಪ್ರಶ್ನೆ, ಜಗತ್ತಿನಲ್ಲಿ ಹಾಲು ಉತ್ಪಾದಕ ಸ್ಥಾನದಲ್ಲಿರುವ ಮೊದಲ 3 ರಾಷ್ಟ್ರಗಳು ಯಾವುವು ಅಂದರೆ ಭಾರತ, ಅಮೆರಿಕ, ಪಾಕಿಸ್ತಾನ. 30ನೇ ಪ್ರಶ್ನೆ, ದೇಶದಲ್ಲಿಯೇ ಮೊದಲ ಬಾರಿಗೆ ಯಾವ ರಾಜ್ಯ ಸರ್ಕಾರವು ಬೆಳೆ ವೈವಿಧ್ಯತೆ ಸೂಚ್ಯಂಕವನ್ನು ಪ್ರಕಟಿಸಿದೆ? ಬೆಳೆ ವೈವಿಧ್ಯತೆ ಸೂಚ್ಯಂಕವನ್ನು ತೆಲಂಗಾಣ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 31ನೇ ಪ್ರಶ್ನೆ, ಬ್ಲೂ ಮೂನ್ ಎಂದರೇನು? ಒಂದೇ ತಿಂಗಳಿನಲ್ಲಿ 2 ಹುಣ್ಣಿಮೆಗಳು ಬರುವುದಕ್ಕೆ ಬ್ಲೂ ಮೂನ್ ಎಂದು ಕರೆಯುತ್ತಾರೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 32ನೇ ಪ್ರಶ್ನೆ, ಈ ಕೆಳಗಿನ ಯಾವ 2 ಗ್ರಹದಲ್ಲಿ ಗ್ರಹಣಗಳು ಸಂಭವಿಸುವುದಿಲ್ಲ ಅಂದರೆ ಬುಧ ಮತ್ತು ಶುಕ್ರ ಗ್ರಹದಲ್ಲಿ ಗ್ರಹಣಗಳು ಸಂಭವಿಸುವುದಿಲ್ಲ. 33ನೇ ಪ್ರಶ್ನೆ, ಸಿಟಿ ಆಫ್ ಡೆನ್ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ? ಸಿಟಿ ಆಫ್ ಡೆನ್ಸಿಟಿ ಅಂತ ವಿಶಾಖಪಟ್ಟಣಂ. ಆಪ್ಷನ್ ಎ ಸರಿಯಾದಂಥ ಉತ್ತರ. 34ನೇ ಪ್ರಶ್ನೆ, ಸಿಖ್ ಧರ್ಮದ 9ನೆಯ ಗುರು ಯಾರು? ಗುರು ತೇಜ್ ಬಹದ್ದೂರ್, ಇವರು 9ನೇ ಗುರು ಆಗಿದ್ದಾರೆ. 35ನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಸೋಡಾ ನೀರು ಇದು ಕಾರ್ಬನಿಕ್ ಆಮ್ಲ, ಹುಳಿ ಹಾಲು ಲ್ಯಾಕ್ಟಿಕ್ ಆಮ್ಲ, ವಿನೆಗರ್ ಅಸಿಟಿಕ್ ಆಮ್ಲ, ಸೇಬು ಮಾಲಿಕ್ ಆಮ್ಲ. ಕೊಟ್ಟಿರುವಂತಹ 4 ಹೇಳಿಕೆಗಳು ಸರಿಯಾಗಿದ್ದಾವೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 36, ಮಿನ್ ವ್ಯಾಕ್ಸ್ ಎಂಬ ಕೋವಿಡ್ ಲಸಿಕೆಯನ್ನು ತಯಾರಿಸಿದ ಸಂಸ್ಥೆ ಯಾವುದು ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಮಿನ್ ವ್ಯಾಕ್ಸ್ ಅನ್ನೋ ಒಂದು ಕೋವಿಡ್ ಲಸಿಕೆ. 37ನೇ ಪ್ರಶ್ನೆ, ಕೋಲ್ ಗ್ಯಾಸ್ನಲ್ಲಿ ಈ ಕೆಳಗಿನ ಯಾವ ಅನಿಲಗಳು ಕಂಡುಬರುವುದಿಲ್ಲ? ಕೋಲ್ ಗ್ಯಾಸ್ನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನಿಲ ಕಂಡುಬರುವುದಿಲ್ಲ. 38ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ. 22ನೇ ಮುಖ್ಯ ಚುನಾವಣಾ ಆಯುಕ್ತರು ಓಂ ಪ್ರಕಾಶ್ ರಾವತ್, ಇವರು ಸರಿಯಾಗಿದ್ದಾರೆ. 23ನೇ ಮುಖ್ಯ ಚುನಾವಣಾ ಆಯುಕ್ತರು ಸುನಿಲ್ ಅರೋರಾ. 24ನೇ ಮುಖ್ಯ ಚುನಾವಣಾ ಆಯುಕ್ತರು ಸುಶೀಲ್ ಚಂದ್ರ. 25ನೇ ಮುಖ್ಯ ಚುನಾವಣಾ ಆಯುಕ್ತರು ರಾಜೀವ್ ಕುಮಾರ್. ಪ್ರಸ್ತುತ 25ನೇ ಮುಖ್ಯ ಚುನಾವಣಾ ಆಯುಕ್ತರು ಯಾರಪ್ಪ ಅಂದರೆ ರಾಜೀವ್ ಕುಮಾರ್. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 39ನೇ ಪ್ರಶ್ನೆ, ಪ್ರಮುಖ ರಾಷ್ಟ್ರಗಳು ಮತ್ತು ಅದರ ರಾಜಧಾನಿಗಳಿಗೆ ಸಂಬಂಧಿಸಿದಂತೆ ಯಾವುದು ತಪ್ಪಾಗಿದೆ ಅಂದರೆ ಸ್ವೀಡನ್ ಕೋಪನ್ ಹೇಗನ್ ಅನ್ನೋದು ಇದು ತಪ್ಪಾಗಿದೆ. ನಾರ್ವೆ ಓಸ್ಲೋ, ಫಿನ್ಲ್ಯಾಂಡ್ ಹೆಲಾಸಿಂಕಿ, ಜರ್ಮನಿ ಬರ್ಲಿನ್ ಇದು ಸರಿಯಾಗಿದ್ದಾವೆ. ಸ್ವೀಡನ್ ಕೋಪನ್ ಹೇಗನ್ ಅನ್ನೋದು ಇದು ತಪ್ಪಾಗಿದೆ. 40ನೇ ಪ್ರಶ್ನೆ, ಕನ್ನಡದ ಮೊಟ್ಟ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ. ಹಾಗಾದರೆ 2ನೇ ಪತ್ರಿಕೆ ಯಾವುದು ಅಂದರೆ ಸರ್ವತ್ತಿಕ್ ಪತ್ರಿಕೆ ಅಂತ. ಸವರ್ತಿಕ್ ಅನ್ನೋ ಪತ್ರಿಕೆ ಇದು 2ನೇ ಪತ್ರಿಕೆಯಾಗಿದೆ. ಮಂಗಳೂರು ಸಮಾಚಾರ ಮೊದಲನೇ ಪತ್ರಿಕೆ, ಸವರ್ತಿಕ್ ಅನ್ನೋದು ಇದು 2ನೇ ಪತ್ರಿಕೆಯಾಗಿದೆ. 41ನೇ ಪ್ರಶ್ನೆ, ಕನ್ನಡ ನಾಡಿಗೆ ಕನ್ನಡವೇ ಗತಿ, ಅನ್ಯಥಾ ಶರಣಂ, ನಾಸ್ತಿಕ ಸಂಸ್ಕೃತವಲ್ಲ, ಇಂಗ್ಲಿಷ್ ಅಲ್ಲ, ಹಿಂದಿಯಲ್ಲ ಎಂದು ಕನ್ನಡದ ಕುರಿತು ಹೇಳಿದ ಕವಿ ಯಾರು ಅಂದರೆ ಬಿ ಎಂ ಶ್ರೀಕಂಠಯ್ಯನವರು. 42ನೇ ಪ್ರಶ್ನೆ, MS ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಸ್ವಯಂಚಾಲಿತ ಕಾರ್ಯ ಕೀಯನ್ನು ಬಳಸಲಾಗುತ್ತದೆ ಅಂದರೆ ಫಂಕ್ಷನ್ ಕೀ 7. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 43ನೇ ಪ್ರಶ್ನೆ, ಕಂಪ್ಯೂಟರ್ನಲ್ಲಿ ಅತಿ ವೇಗದ ಸ್ಮರಣೆ ಯಾವುದು ಅಂದರೆ ಕ್ಯಾಚೆ. 44ನೇ ಪ್ರಶ್ನೆ, 1909ರಲ್ಲಿ ಲಂಡನ್ನಲ್ಲಿ ನಡೆದ ಇಂಪೀರಿಯಲ್ ಪತ್ರಿಕಾ ಸಮ್ಮೇಳನದಲ್ಲಿ ಭಾಗವಹಿಸಿದ ಭಾರತದ ಏಕೈಕ ಪ್ರತಿನಿಧಿ ಯಾರು ಅಂದರೆ ಸುರೇಂದ್ರನಾಥ್ ಬ್ಯಾನರ್ಜಿ. ಲಂಡನ್ನಲ್ಲಿ ನಡೆದಂತಹ ಇಂಪೀರಿಯಲ್ ಪತ್ರಿಕಾ ಸಮ್ಮೇಳನದಲ್ಲಿ ಭಾಗವಹಿಸಿದ ಭಾರತದ ಏಕೈಕ ಪ್ರತಿನಿಧಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು. 45ನೇ ಪ್ರಶ್ನೆ, ಪಾಟಲಿಪುತ್ರದಲ್ಲಿ ಜರುಗಿದ ಮೊದಲ ಜೈನ ಮಹಾಸಭೆಯ ಅಧ್ಯಕ್ಷರಾಗಿದ್ದವರು ಯಾರು?
ಇದಕ್ಕೆ ಸರಿಯಾದಂಥ ಉತ್ತರ ಸ್ಥೂಲಭದ್ರ. 46ನೇ ಪ್ರಶ್ನೆ, IPL 2022 ಕುರಿತು ಹೇಳಿಕೆಗಳನ್ನು ಪರಿಗಣಿಸಿ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಪ್ಪ ಅಂದರೆ ಚಾಂಪಿಯನ್ ತಂಡ ಗುಜರಾತ್ ಟೈಟನ್ಸ್. ಪ್ಲೇ ಆಫ್ ದಿ ಟೂರ್ನಮೆಂಟ್ ಆದವರು ಜೋಸ್ ಬಟ್ಲರ್. ಆರೆಂಜ್ ಕ್ಯಾಪ್ ಅತಿ ಹೆಚ್ಚು ರನ್ಗೆ ನೀಡುವಂಥ ಒಂದು ಕ್ಯಾಪ್ ಆಗಿದೆ. ಭಾಗವಹಿಸಿದ ತಂಡಗಳು 8 ಅಂತ ಇದ್ದಾವೆ, 10 ತಂಡಗಳು. ಇದು ತಪ್ಪಾಗಿದೆ. ಆಪ್ಷನ್ 1, 2, 4 ಸರಿ, 3ನೇ ಆಪ್ಷನ್ ತಪ್ಪು. 47ನೇ ಪ್ರಶ್ನೆ, ಈ ಕೆಳಗಿನ ಯಾವ ಸ್ಥಳದಲ್ಲಿ ನೂತನ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣವಾಗಲಿದೆ? ಆಪ್ಷನ್ ಬಿ, ಬೊಕಾರೋ. 48, ಕೊಂಕಣ ರೈಲ್ವೆ ಮಾರ್ಗವು ಮುಂಬಯಿಯಿಂದ ಮಂಗಳೂರಿಗೆ ಸಂಪರ್ಕ ಕಲ್ಪಿಸುತ್ತದೆ. ಹಾಗಾದರೆ ಮೊದಲ ಸಂಚಾರಗೊಂಡ ವರ್ಷ ಯಾವುದು ಅಂದರೆ ಮಾರ್ಚ್ 23, 1993ರಲ್ಲಿ. 49ನೇ ಪ್ರಶ್ನೆ, ಪ್ರಮುಖ ರಾಜಮನೆತನಗಳು ಮತ್ತು ಅವರ ಲಾಂಛನಗಳಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದ್ದಾವೆ? ಇಲ್ಲಿ ಕೊಟ್ಟಿರುವಂಥ ಎಲ್ಲವೂ ಸರಿಯಾಗಿದ್ದಾವೆ. ಬಾದಾಮಿ ಚಾಲುಕ್ಯರದು ವರಹ, ಬಲಮುಖ ವರಹ ಅಂತ. ಹೊಯ್ಸಳರದು ಹುಲಿಯನ್ನು ಕೊಲ್ಲುತ್ತಿರುವ ಸ್ಥಳ. ಮೈಸೂರು ಅರಸರದು ಗಂಡಬೇರುಂಡ. ಪಾಂಡ್ಯರದು ಜೋಡಿ ಮೀನುಗಳು. ಇವೆಲ್ಲ ಸರಿಯಾದಂಥ ಒಂದು ಆಯ್ಕೆ. 50ನೇ ಪ್ರಶ್ನೆ, ದುರ್ಬಲ ದೇವಿ ಮತ್ತು ಇಂದುಕಾಂತಿ ಎಂಬ ರಾಣಿಯರು ಯಾವ ಅರಸನ ರಾಣಿಯಾಗಿದ್ದರು? ದುರ್ಬಲ ದೇವಿ ಮತ್ತು ಇಂದುಕಾಂತಿ ಅನ್ನೋರು ಇವರು 1ನೇ ಪುಲಿಕೇಶಿಯ ರಾಣಿಯರಾಗಿದ್ದರು. 51ನೇ ಪ್ರಶ್ನೆ, ಐಹೊಳೆ ಶಾಸನದ ಕುರಿತು ಹೇಳಿಕೆಗಳನ್ನು ಪರಿಗಣಿಸಿ. ಕೊಟ್ಟಿರುವಂಥ 2 ಹೇಳಿಕೆ ಸರಿಯಾಗಿದ್ದಾವೆ. ಇದನ್ನು ಕೆತ್ತನೆ ಮಾಡಿದವರು ರವಿಕೀರ್ತಿ. ಶಾಸನ ಕೆತ್ತಿಸಿದ ಅರಸ ಇಮ್ಮಡಿ ಪುಲಿಕೇಶಿ. ಆಪ್ಷನ್ 1 ಮತ್ತು 2 ಸರಿ. 52ನೇ ಪ್ರಶ್ನೆ, ಯಾವ ರಾಷ್ಟ್ರಕೂಟರ ಅರಸನು ತನ್ನ ಸಾಮ್ರಾಜ್ಯಕ್ಕೆ ಸಾಂಕ್ರಾಮಿಕ ರೋಗದ ಆಪತ್ತು ಬಂದೊದಗಿದ್ದರಿಂದ ಅದರಿಂದ ಪಾರಾಗಲು ಕೊಲ್ಲಾಪುರದ ಮಹಾಲಕ್ಷ್ಮೀ ದೇವಿಗೆ ತನ್ನ ಎಡಗೈ ಹೆಬ್ಬೆರಳನ್ನು ಕತ್ತರಿಸಿ ಅರ್ಪಿಸಿದ ಅರಸ ಯಾರು ಅಂದರೆ ಅಮೋಘ ವರ್ಷ ನೃಪತುಂಗ. 53, ಅರ್ಷದ್ ಶರದ್ ಗರುಡ ಇವರು ಯಾವ ಕ್ರೀಡೆಯಲ್ಲಿ ಪ್ರಸಿದ್ಧರಾಗಿದ್ದಾರೆ ಅಂದರೆ ವೇಟ್ ಲಿಫ್ಟಿಂಗ್. 54ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಿಸಲಾಗಿದೆ ಅಂದರೆ ಮೇಲಿನ ಎಲ್ಲವೂ ಸರಿ, ಯಾವುದೂ ತಪ್ಪಾಗಿಲ್ಲ. ಹಾಲ್ ಮಾರ್ಕ್ ಅನ್ನೋದು ಬಂಗಾರ ಮತ್ತು ಬೆಳ್ಳಿಯ ಶುದ್ಧತೆಯನ್ನು ಅಳತೆ ಮಾಡೋದು. ಆಗ್ ಮಾರ್ಕ್ ಕೃಷಿ ಉತ್ಪನ್ನಗಳ ಒಂದು ಶುದ್ಧತೆಯ ಒಂದು ಮಾರ್ಕ್ ಆಗಿದೆ. ಎಕೋ ಮಾರ್ಕ್ ಅನ್ನೋದು ಪರಿಸರ ಮೇಲಿನ ಕನಿಷ್ಠ ವಸ್ತುಗಳ ಒಂದು ಚಿಹ್ನೆಯಾಗಿದೆ. 55, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ? ಇಲ್ಲಿ ಕೊಟ್ಟಿರುವಂತಹ 3 ಸರಿಯಾಗಿದ್ದಾವೆ. ಡಾಕ್ಟರ್ BR ಅಂಬೇಡ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಾಗ್ಪುರದಲ್ಲಿದೆ. ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನವದೆಹಲಿಯಲ್ಲಿದೆ. ವೀರ್ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೋರ್ಟ್ ಬ್ಲೇರ್ನಲ್ಲಿ ಕಂಡುಬರುತ್ತದೆ. 56ನೇ ಪ್ರಶ್ನೆ, ಈ ಕೆಳಗಿನ ಯಾವ ರಾಷ್ಟ್ರವು ಕ್ವಾಡ್ ಸಂಘಟನೆಯ ಸದಸ್ಯ ರಾಷ್ಟ್ರವಲ್ಲ? ಕ್ವಾಡ್ ಸಂಘಟನೆಯ ಒಂದು ಸದಸ್ಯ ರಾಷ್ಟ್ರ ಯಾವುದಲ್ಲ ಅಂದರೆ ಯುನೈಟೆಡ್ ಕಿಂಗ್ಡಮ್. 57, ಇತ್ತೀಚೆಗೆ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕನಾಮಿಕ್ ಸಂಸ್ಥೆ ಬಿಡುಗಡೆ ಮಾಡಿರುವ ವರದಿಯ ಪ್ರಕಾರ ಅತಿ ಹೆಚ್ಚು ನಿರುದ್ಯೋಗ ಹೊಂದಿರುವ ರಾಜ್ಯ ಯಾವುದು ಅಂದರೆ ಆಪ್ಷನ್ ಬಿ, ಹರಿಯಾಣ. 58, ಈ ಕೆಳಗಿನ ಯಾವ ಸ್ಥಳಗಳು ರಾಮ್ಸರ್ ಪಟ್ಟಿಗೆ ಸೇರ್ಪಡೆಗೊಂಡ ಸ್ಥಳಗಳಾಗಿದ್ದಾವೆ? ಕೊಟ್ಟಿರುವಂತಹ ಎಲ್ಲವೂ ಸರಿಯಾಗಿದ್ದಾವೆ. 59, ಪ್ರೊ ಅಲೋಕ್ ಚಕ್ರವಾಲ್ ಅವರ ಪುಸ್ತಕವಾದ ಜನಜಾತಿಯ ನಾಯಕ ಎಂಬ ಪುಸ್ತಕವು ಯಾವ ಸ್ವತಂತ್ರ ಹೋರಾಟಗಾರರ ಕುರಿತು ತಿಳಿಸುತ್ತದೆ ಅಂದರೆ ಬಿರ್ಸಾ ಮುಂಡಾ. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 60ನೇ ಪ್ರಶ್ನೆ, ಪ್ರಮುಖ ಕೃತಿಗಳು ಮತ್ತು ಅದರ ಕರ್ತೃಗಳಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ? ಭುವನೈಕ್ಯ ರಾಮಾಭ್ಯುದಯ ಇದು ಪೊನ್ನ ರಚನೆ ಮಾಡಿದ್ದಾನೆ, ಇದು ಸರಿಯಾಗಿದೆ. ಆದಿಪುರಾಣ ಪಂಪ ಇದು ಕೂಡ ಸರಿಯಾಗಿದೆ. ಪ್ರಶ್ನೋತ್ತರ ರತ್ನಮಾಲಿಕೆ ನೃಪತುಂಗ ಇದು ಸರಿಯಾಗಿದೆ. ಮಿತಾಕ್ಷರ ಸಂಹಿತೆ ಬಿಲ್ಹಣ ಇದು ತಪ್ಪಾಗಿದೆ. 61ನೇ ಪ್ರಶ್ನೆ, ಯಾವ ಕಲ್ಯಾಣ ಚಾಲುಕ್ಯ ಅರಸನು ತನ್ನ ಹೆಸರಿನಲ್ಲಿ ವಿಕ್ರಮ ಶಕೆ 1076 ಆರಂಭಿಸಿದನು ಅಂದರೆ 6ನೇ ವಿಕ್ರಮಾದಿತ್ಯ. 62ನೇ ಪ್ರಶ್ನೆ, ಹೊಯ್ಸಳರ ಪ್ರಸಿದ್ಧ ಚೆನ್ನಕೇಶವ ದೇವಾಲಯ ಈ ಕೆಳಗಿನ ಯಾವ ಸ್ಥಳದಲ್ಲಿ ಕಂಡುಬರುತ್ತದೆ ಅಂದರೆ ಬೇಲೂರು. ಆಪ್ಷನ್ ಡಿ ಸರಿಯಾದಂಥ ಉತ್ತರ.
63ನೇ ಪ್ರಶ್ನೆ, ಈ ಕೆಳಗಿನ ಯಾವ ಕೃತಿ ರಾಮಾನುಜಾಚಾರ್ಯರಿಂದ ಬರೆಯಲ್ಪಟ್ಟಿಲ್ಲ ಅಂದರೆ ವೇದಾಂತ ಕಾವ್ಯ ಅನ್ನೋದು. ವೇದಾಂತ ಸಾರ, ವೇದಾಂತ ಸಂಗ್ರಹ, ವೇದಾಂತ ದೀಪಿಕಾ ಅನ್ನೋದು ರಾಮಾನುಜಾಚಾರ್ಯರಿಂದ ಬರೆಯಲ್ಪಟ್ಟಿರುವಂತಹ ಒಂದು ಕೃತಿಗಳಾಗಿದ್ದಾವೆ. ವೇದಾಂತ ಕಾವ್ಯ ಅನ್ನೋದು ಇವರು ರಚನೆ ಮಾಡಿಲ್ಲ. 64ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ 4 ಸಂತತಿಗಳು ಪ್ರಸಿದ್ಧ ಅರಸರಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದ್ದಾವೆ? ಇಲ್ಲಿ 1, 4 ಸರಿಯಾಗಿದ್ದಾವೆ. ಸಂಗಮವಂಶ ಪ್ರೌಢದೇವರಾಯ, ಅರವೀಡು 2ನೇ ವೆಂಕಟಪತಿ ದೇವರಾಯ. 65ನೇ ಪ್ರಶ್ನೆ, ಪರ್ಷಿಯಾದ ಯಾತ್ರಿಕನಾದ ಅಬ್ದುಲ್ ರಜಾಕ್ ಯಾವ ವಿಜಯನಗರ ಅರಸರ ಕಾಲಕ್ಕೆ ಭೇಟಿ ಕೊಟ್ಟಿದ್ದ ಅಂದರೆ 2ನೇ ದೇವರಾಯ. ಅಬ್ದುಲ್ ರಜಾಕ್ 2ನೇ ದೇವರಾಯನ ಒಂದು ಆಸ್ಥಾನಕ್ಕೆ ಭೇಟಿ ಕೊಟ್ಟಂತಹ ವಿದೇಶಿಗ. 66ನೇ ಪ್ರಶ್ನೆ, ಫ್ಲಿಪ್ಕಾರ್ಟ್ ಎಂಬ ಬೃಹತ್ ಇ-ಕಾಮರ್ಸ್ನನ್ನು ಸ್ಥಾಪಿಸಿದವರು ಯಾರು ಅಂದರೆ ಬೆನ್ನಿ ಬನ್ಸಾಲ್ ಮತ್ತು ಸಚಿನ್ ಬನ್ಸಾಲ್. 67, ಭಾರತದ ಮೊದಲ ಕಿಸಾನ್ ರೈಲು ಎಲ್ಲಿಂದೆಲ್ಲಿಗೆ ಸಂಚಲನಗೊಂಡಿತು ಅಂದರೆ ಮಹಾರಾಷ್ಟ್ರದ ದೇವಲಾಲಿಯಿಂದ ಬಿಹಾರದ ದಾನಾಪುರ್. ಆಪ್ಷನ್ ಎ ಸರಿಯಾದಂಥ ಉತ್ತರ. 68ನೇ ಪ್ರಶ್ನೆ, ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರು ಪ್ರಕಟಿಸಿದ ಪ್ರಮುಖ ಪತ್ರಿಕೆ ಯಾವುದು ಅಂದರೆ ಮೇಲಿನ ಎಲ್ಲವೂ. ಅಲ್ ಮಿಸ್ಬಾಹ್, ಅಲ್ ಹಿಲಾಲ್, ಅಲ್ ಬಲಾಗ್ ಅನ್ನೋದು. 69ನೇ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಪ್ರಾರಂಭಿಸಿದ ಅಗ್ನಿಪಥ್ ಯೋಜನೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂದರೆ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದೆ. 70ನೇ ಪ್ರಶ್ನೆ, ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಂಕ 2022ರ ವರದಿಯ ಪ್ರಕಾರ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ 37ನೇ ಸ್ಥಾನ. 71ನೇ ಪ್ರಶ್ನೆ, ಯಾವ ಸಂಸ್ಥೆಯು ಪಾವತಿ ಮಿಷನ್ 2025 ಎಂಬ ಶೀರ್ಷಿಕೆಯ ವರದಿಯನ್ನು ಬಿಡುಗಡೆ ಮಾಡಿದೆ ಅಂದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. 72ನೇ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಆಪರೇಷನ್ ಸಂಕಲ್ಪ ಯಾವ ಸಶಸ್ತ್ರ ಪಡೆಗೆ ಸಂಬಂಧಿಸಿದೆ ಅಂದರೆ ಭಾರತೀಯ ನೌಕಾಪಡೆಗೆ. 73, ನಿರ್ಮಾಣ ಕಾರ್ಮಿಕರ ಕೌಶಲ್ಯವನ್ನು ಉತ್ತೇಜಿಸುವ ರಾಷ್ಟ್ರೀಯ ಉಪಕ್ರಮ ನಿಪುಣ್ ಯಾವ ಕೇಂದ್ರ ಸಚಿವಾಲಯ ಉಪಕ್ರಮವಾಗಿದೆ ಅಂದರೆ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ. ಆಪ್ಷನ್ ಎ ಸರಿಯಾದಂಥ ಉತ್ತರ. 74ನೇ ಪ್ರಶ್ನೆ, ಭಾರತದ 8ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕೆಳಗಿನ ಯಾವ ನಗರದಲ್ಲಿ ಆಯೋಜಿಸಲಾಗಿತ್ತು ಅಂದರೆ ಮೈಸೂರು. 75ನೇ ಪ್ರಶ್ನೆ, ಭಾರತೀಯ ಸಂವಿಧಾನದ ಯಾವ ವಿಧಿ ಅಡಿಯಲ್ಲಿ ಅಂತಾರಾಜ್ಯ ಮಂಡಳಿಯ ಆಯೋಗವನ್ನು ಸ್ಥಾಪಿಸಲಾಗಿತ್ತು? 263. ಆಪ್ಷನ್ ಬಿ ಸರಿಯಾದಂಥ ಉತ್ತರ. 76ನೇ ಪ್ರಶ್ನೆ, ಪಟ್ಟಿ 1 ಮತ್ತು ಪಟ್ಟಿ 2 ಹೊಂದಿಸಿ ಬರೆಯಿರಿ. ರಾಷ್ಟ್ರೀಯ ಶಿಕ್ಷಕಿಯರ ದಿನ ಜನವರಿ 3, ರಾಷ್ಟ್ರೀಯ ಸಾಕ್ಷರತಾ ದಿನ ಸೆಪ್ಟೆಂಬರ್ 8, ರಾಷ್ಟ್ರೀಯ ಜ್ಞಾನ ದಿನ ಏಪ್ರಿಲ್ 14, ರಾಷ್ಟ್ರೀಯ ಶಿಕ್ಷಣ ದಿನ ನವೆಂಬರ್ 11. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 77ನೇ ಪ್ರಶ್ನೆ, ರಾಷ್ಟ್ರೀಯ ಶಿಕ್ಷಣ ನೀತಿ ರಚನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಡಾಕ್ಟರ್ ಕೆ ಕಸ್ತೂರಿ ರಂಗನ್ ಅವರು. 78, ವರ್ನ್ಯಾಕ್ಯುಲರ್ ಪ್ರೆಸ್ ಕಾಯ್ದೆಯನ್ನು ಜಾರಿಗೆ ತಂದ ವೈಸರಾಯಿ ಯಾರು ಅಂದರೆ ಲಾರ್ಡ್ ಲಿಟ್ಟನ್. ಆಪ್ಷನ್ ಎ ಸರಿಯಾದಂಥ ಉತ್ತರ. 79, ಯಾವ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಸಹಕಾರ ಚಳುವಳಿಗೆ ಒಪ್ಪಿಗೆ ಪಡೆಯಲಾಯಿತು ಅಂದರೆ INC ನಾಗ್ಪುರ್. 80ನೇ ಪ್ರಶ್ನೆ, ಈ ಕೆಳಗಿನ ಯಾವ ರೋಗಗಳು ಗಾಳಿಯ ಮೂಲಕ ಹರಡುತ್ತವೆ? ಗಾಳಿಯ ಮೂಲಕ ಹರಡುವಂತಹ ರೋಗಗಳು ಯಾವ್ಯಾವಪ್ಪ ಅಂದರೆ ಇಲ್ಲಿ ಕ್ಷಯ ರೋಗ, ನೆಗಡಿ, ಫ್ಲೂ ರೋಗ. 81ನೇ ಪ್ರಶ್ನೆ, ಈ ಕೆಳಗಿನ ಯಾವ ವಸ್ತುಗಳು GST ತೆರಿಗೆ ಅಡಿಯಲ್ಲಿ ವಿನಾಯಿತಿಯನ್ನು ಹೊಂದಿವೆ ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್. 82, ಭೂಕಂಪನ ವಲಯಗಳು ಮತ್ತು ಕಂಡುಬರುವ ಪ್ರದೇಶಗಳಿಗೆ ಸಂಬಂಧಿಸಿದಂತೆ ಯಾವುದು ಸರಿಯಾಗಿದೆ ಅಂದರೆ ಮೇಲಿನ ಎಲ್ಲವೂ ಸರಿಯಾಗಿದೆ. ವಲಯ 5 ಉತ್ತರಾಖಂಡ್, ವಲಯ 4 ಉತ್ತರ ಪ್ರದೇಶ್, ವಲಯ 3 ಉತ್ತರ ಕರ್ನಾಟಕ, ವಲಯ 2 ಒಡಿಸ್ಸಾ. ಆಪ್ಷನ್ ಡಿ ಸರಿಯಾದಂಥ ಉತ್ತರ. 83ನೇ ಪ್ರಶ್ನೆ, ಬೋನ್ಸಾಯಿ ಎಂಬ ಶಬ್ದವು ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ತೋಟಗಾರಿಕೆ. 84ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂದರೆ 1, 2, 3. ರೂರ್ಕೆಲಾ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ಜರ್ಮನಿ ಸಹಯೋಗದಿಂದ, ಭಿಲಾಯಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆ ರಷ್ಯಾ ಸಹಯೋಗದಿಂದ, ದುರ್ಗಾಪುರ ಕಬ್ಬಿಣ ಉಕ್ಕು ಕೈಗಾರಿಕೆ ಬ್ರಿಟನ್ ಸಹಯೋಗದಿಂದ.
85ನೇ ಪ್ರಶ್ನೆ, ಪಟ್ಟಿ 1 ಮತ್ತು 2 ಹೊಂದಿಸಿ ಬರೆಯಿರಿ. ಇದಕ್ಕೆ ಸರಿಯಾದಂಥ ಉತ್ತರ 1, 2, 4, 3. 86ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ತಪ್ಪಾಗಿ ಹೊಂದಿಸಲಾಗಿದೆ ಅಂದರೆ ಮೇಲಿನ ಎಲ್ಲವೂ ಸರಿ, ಯಾವುದು ತಪ್ಪಾಗಿಲ್ಲ. ಅಟ್ಲಾಸ್ ಸೈಕಲ್ ಕಂಪನಿ ಸೋನೆಪತ್, ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಬೆಂಗಳೂರು, ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಭುವನೇಶ್ವರ್. ಮೇಲಿನ ಎಲ್ಲವೂ ಸರಿಯಾಗಿವೆ. 87ನೇ ಪ್ರಶ್ನೆ, ಕರ್ನಾಟಕದಲ್ಲಿ 100% ಡಿಜಿಟಲ್ ಪೇಮೆಂಟ್ ವ್ಯವಸ್ಥೆ ಹೊಂದಿದ ಮೊದಲ ರೈಲ್ವೆ ನಿಲ್ದಾಣ ರಾಯಚೂರು ರೈಲ್ವೆ ನಿಲ್ದಾಣ. 88, 2022ರ ಏಷ್ಯನ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಪಿ.ವಿ. ಸಿಂಧು ರವರು ಯಾವ ಪದಕ ಗೆದ್ದಿದ್ದಾರೆ ಅಂದರೆ ಕಂಚು. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 89, ಆಯುಷ್ಮಾನ್ ಭಾರತ್ ದಿವಸವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಅಂದರೆ ಏಪ್ರಿಲ್ 30. 90ನೇ ಪ್ರಶ್ನೆ, ಭಾರತದ ಅತಿದೊಡ್ಡ ಲಿಥಿಯಂ ಅಯಾನ್ ಬ್ಯಾಟರಿ ಉತ್ಪಾದಕ ಸ್ಥಾವರವನ್ನು ಈ ಕೆಳಕಂಡ ಯಾವ ರಾಜ್ಯದಲ್ಲಿ ನಿರ್ಮಾಣಗೊಳ್ಳಲಿದೆ? ಇದು ಗುಜರಾತ್ ರಾಜ್ಯ. 91ನೇ ಪ್ರಶ್ನೆ, 800 ಮೀಟರ್ ಎತ್ತರದ 5 ಶಿಖರಗಳನ್ನು ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂದರೆ ಪ್ರಿಯಾಂಕಾ ಮೋಹಿತೆ. 92ನೇ ಪ್ರಶ್ನೆ, ಭಾರತೀಯ ನೌಕಾಪಡೆಯು ಯಾವ ದೇಶದ ನೌಕಾಪಡೆಯೊಂದಿಗೆ ಬೋಂಗೋ ಸಾಗರ್ ವ್ಯಾಯಾಮದಲ್ಲಿ ಭಾಗವಹಿಸುತ್ತದೆ ಅಂದರೆ ಬಾಂಗ್ಲಾದೇಶ್. ಆಪ್ಷನ್ ಸಿ ಸರಿಯಾದಂಥ ಉತ್ತರ. 93, ವಿನಯ್ ಕುಮಾರ್ ಸಕ್ಸೇನಾ ಅವರನ್ನು ಯಾವ ಕೇಂದ್ರಾಡಳಿತ ಪ್ರದೇಶದ ನೂತನ ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಆಗಿ ನೇಮಿಸಲಾಗಿದೆ ಅಂದರೆ ಆಪ್ಷನ್ ಸಿ ನವದೆಹಲಿ. 94, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಲೇಕ್ ಆಲ್ಬರ್ಟ್ ಗಡಿಯು ಯಾವ 2 ರಾಷ್ಟ್ರಗಳ ಮಧ್ಯೆ ಕಂಡುಬರುತ್ತದೆ ಅಂದರೆ ಉಗಾಂಡ ಮತ್ತು ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ. 95, ರಾಷ್ಟ್ರೀಯ ಯುವ ಸಶಕ್ತೀಕರಣ ಕಾರ್ಯಕ್ರಮವು ಯಾವ ಕೇಂದ್ರ ಸಚಿವಾಲಯದಲ್ಲಿ ಆಯೋಜಿಸಲಾಗುತ್ತದೆ ಅಂದರೆ ಯುವ ಮತ್ತು ಕ್ರೀಡಾ ಸಚಿವಾಲಯ. 96ನೇ ಪ್ರಶ್ನೆ, ಗಾಂಜಾ ಕೃಷಿಯನ್ನು ನಿಯಂತ್ರಿಸಲು ಯಾವ ರಾಜ್ಯವು ಆಪರೇಷನ್ ಪರಿವರ್ತನ್ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ ಅಂದರೆ ಆಂಧ್ರಪ್ರದೇಶ. 97, ಆರ್ಯ ಸಮಾಜ ಸಂಘಟನೆಯನ್ನು ಸ್ಥಾಪಿಸಿದವರು ಯಾರು ಅಂದರೆ ದಯಾನಂದ ಸರಸ್ವತಿಯವರು. 98, ಅಸ್ತ್ರ MK3 ಎಂಬ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ಯಾವುದು ಅಂದರೆ ಆಪ್ಷನ್ ಸಿ DRDO. 99, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಸಂಜಯ್ ಕುಮಾರ್ ಸಮಿತಿಯು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಪಶ್ಚಿಮ ಘಟ್ಟಗಳ ಸಂರಕ್ಷಣೆ. 100ನೇ ಪ್ರಶ್ನೆ, ಸೋಲೋಗಾಮಿ ಎಂಬ ಸ್ವವಿವಾಹ ಪದ್ಧತಿಯನ್ನು ಯಾವ ರಾಷ್ಟ್ರದಲ್ಲಿ ಮೊದಲ ಬಾರಿಗೆ ಪರಿಚಯಿಸಲಾಯಿತು ಅಂದರೆ ಅರ್ಜೆಂಟೈನಾ. ಸ್ನೇಹಿತರೆ, ಇಲ್ಲಿಗೆ 3 ಪ್ರಶ್ನೆ ಪತ್ರಿಕೆಗಳು ಮುಕ್ತಾಯಗೊಂಡಿದ್ದಾವೆ. ಮುಂದಿನ ಒಂದು ಪ್ರಶ್ನೆ ಪತ್ರಿಕೆ 4ನೇ ಪ್ರಶ್ನೆ ಪತ್ರಿಕೆಯ ಮೊದಲನೇ ಪ್ರಶ್ನೆ,